ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕೂರು. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿದುಬಿಡ್ತದೆ. ಅಂತಹ ವಿಷಯಗಳಿಗೂ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಖ್ಯಾತ ಗಾಯಕಿ ಅಮೃತ ಚಂದ್ರಶೇಖರ್ ಅವರು. ಅವರೊಂದಿಗೆ ಮಾತುಕತೆಯನ್ನಾಡೋಣ, ಅವರ ಮನದ ವಿಷಯ ತಿಳಿಯೋಣ, ಅವರ ಕಲಾಪಯಣದ ಬಗ್ಗೆ ಬಹಳಷ್ಟು ತಿಳಿಯೋಣ. ಬನ್ನಿ ಅವರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮೇಡಮ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ ಸರ್. ನಮಸ್ತೆ ಮೇಡಮ್, ನಮಸ್ತೆ. ನೀವು ಮಧುರಕಂಠದ ಗಾಯಕಿ. ನಿಮ್ಮ ಧ್ವನಿಯಲ್ಲಿ ಒಂದು ದೇವ್ರ ನಾಮವನ್ನು ಕೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ ಮೇಡಮ್. ಓಕೆ ಸರ್. ವಿಘ್ನೇಶ್ವರನಿಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ನೀಡು ಶ್ರೀವರದಾಯಕ. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ವಿದ್ಯೆಯ ನೀಡು ಶ್ರೀವರದಾಯಕ. ಚರಣ ಕಮಲ ನಿನ್ನ ಪೂಜಿತೆಯನುದಿನ ಪಾವನಗೊಳಿಸೋ ಈ ಶಾಂತಿ ಧಾಮ. ಪಾವನಗೊಳಿಸೋ ಈ ಶಾಂತಿ ಧಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ಉತ್ತಮವಾಗಿತ್ತು. ನಾನು ಹೇಳಿದಂತೆ ಮಧುರಕಂಠದ ಗಾಯಕ ಮಧುರವಾಗಿ ಹಾಡಿದ್ರಿ. ಭಾಳ ಖುಷಿ ಆಯಿತು, ಭಾಳ ಖುಷಿ ಆಯಿತು. ನೀವೀಗ ವಿದೇಶದಲ್ಲಿದ್ದೀರಲ್ಲ ಮೇಡಮ್? ವಿದೇಶದಲ್ಲಿದ್ದೀರಿ? ಹೌದು ಸರ್, ಸ್ವೀಡನ್ ಅಲ್ಲಿ ನನ್ನ ಮಗನ ಮನೇಲಿ ಇದ್ದೀನಿ ಸರ್. ಇದ್ದೀರಿ. ಈಗ ಎಷ್ಟು ಸಮಯ ಮೇಡಮ್ ಅಲ್ಲಿ? ಅಲ್ಲಿ 1 ತಿಂಗಳಾಯ್ತು ಸರ್ ನಾನು ಇಲ್ಲಿಗೆ ಬಂದು. ಇನ್ನು ನೆಕ್ಸ್ಟ್ ಸೆಪ್ಟೆಂಬರ್ 7th ವಾಪಸ್ ಬರ್ತೀನಿ ಸರ್. ವಾಪಸ್ ಬರ್ತೀರಿ? ಆಗಲಿ ಮೇಡಮ್. ಅದೇ ರೀತಿ ನಿಮ್ಮ ಬಾಲ್ಯ ಜೀವನದ ಬಗ್ಗೆ, ನಿಮ್ಮ ತಂದೆ ತಾಯಿಯವರ ಬಗ್ಗೆ ಒಂದೆರಡು ಮಾತು ತಿಳಿಸಿ ಮೇಡಮ್. ಅಂದರೆ ನಿಮ್ಮ ಬಾಲ್ಯ ಜೀವನ ತಿಳಿಯುವಂಥ ಕುತೂಹಲ ನಮ್ಮ ವೀಕ್ಷಕರಿಗೆ. ನೀವು ಎಲ್ಲಿ ಹುಟ್ಟಿದ್ರಿ, ಅದೇ ರೀತಿ ನಿಮ್ಮ ತಂದೆ ತಾಯಿಯವರೇನು, ಅವರ ಹೆಸರೇನು, ಮತ್ತು ನಿಮ್ಮ ಸಹೋದರರ ಬಗ್ಗೆ ಒಂದೆರಡು ಮಾತು ಮೇಡಮ್. ನಮ್ಮ ತಂದೆ ಗೋವಿಂದರಾವ್, ತಾಯಿ ಸೀತಾಲಕ್ಷ್ಮಿ. ಅವರು ನಾನು ಹುಟ್ಟಿದ್ದು ಮೈಸೂರಲ್ಲಿ ಹುಟ್ಟಿದ್ದು. ಶ್ರೀರಂಗಪಟ್ಟಣ ನನ್ನ ಬಾಲ್ಯ. ಬೆಳೆದಿದ್ದೆಲ್ಲ ಶ್ರೀರಂಗಪಟ್ಟಣದಲ್ಲಿ. ನನಗೆ ಒಬ್ಳು ಅಕ್ಕ ಇದ್ದಾಳೆ, ಇಬ್ರು ಅಣ್ಣಂದ್ರು. ಕಡಿಯೋಳು ನಾನು. ಅಕ್ಕ ವಿಜಯಲಕ್ಷ್ಮಿ ಅಂತ, ಅಣ್ಣಂದಿಬ್ರು ಚಂದ್ರಶೇಖರ, ಉದಯಶಂಕರ ಅಂತ. ನಾನು ಕಡಿಯೋಳು. ಮತ್ತೆ ಇದು ತಂದೆ ತಾಯಿ ಕಡಿಯೋಳಾದ್ರಿಂದ ತುಂಬಾ ಪ್ರೀತಿಯಿಂದ ಬೆಳೆಸಿದ್ರು ನಮ್ಮಲ್ಲಿ. ಎಲ್ಲರ ಪ್ರೀತಿ ನನ್ನ ಮೇಲೆ ಜಾಸ್ತಿ ಇತ್ತು. ಮುದ್ದಾಗಿ ಬೆಳೆಸಿದ್ರು. ಹಾಗಾಗಿ ಬಾಲ್ಯ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ. ಹೌದು, ಎಲ್ಲರ ಪ್ರೀತಿಯಲ್ಲಿ ಬೆಳೆದ ಬಾಲ್ಯ ಅಲ್ಲ ಮೇಡಮ್? ಬಾಲ್ಯ ಖಂಡಿತ. ಮತ್ತೆ ಈ ಶಾಲಾ ಕಾಲೇಜ್ ಜೀವನಗಳ ಬಗ್ಗೆ ಒಂದೆರಡು ಮತ್ತಂದ್ರೆ ಶಾಲೆಯಲ್ಲಿ ಅದ್ರ ಕಾಲೇಜ್ ಜೀವನ. ಶಾಲಾ ಕಾಲೇಜು ಅದೇ ನನ್ನ ಪ್ರೈಮರಿ ಎಜುಕೇಶನ್ ಎಲ್ಲ ಪೂರ್ತಿ ಶ್ರೀರಂಗಪಟ್ಟಣದಲ್ಲಿ ಆಗಿದ್ದು. ಮತ್ತೆ ಹೈಯರ್ ಸ್ಟಡೀಸ್ ಎಲ್ಲ ಪೂರ್ತಿ ಮೈಸೂರಿನಲ್ಲಿ ಮಾಡಿದ್ದು. ಮೈಸೂರಲ್ಲಿ ಮಹಾರಾಣೀಸ್ ಕಾಲೇಜಲ್ಲಿ ನನ್ನ ಡಿಗ್ರಿ ಆಗಿದ್ದು. ಶಾಲಾ ಕಾಲೇಜಲ್ಲಿ ತುಂಬಾ ಚೆನ್ನಾಗಿತ್ತು. ಎಲ್ಲ ಆಕ್ಟಿವಿಟೀಸು ಪಾರ್ಟಿಸಿಪೇಟ್ ಮಾಡಿದ್ದೆ. ಮತ್ತೆ ನಮ್ಮಲ್ಲಿ ಉತ್ಸಾಹ ಸಿಗ್ತಾ ಇತ್ತು. ನಮ್ಮ ತಂದೆ ಅಕ್ಕಂದು ಎಲ್ಲರಿಗೂ ತುಂಬಾ ಸಂಗೀತದಲ್ಲಿ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ಹೌದು, ಅದೇ ಕೇಳಬೇಕು ಅಂತಿದ್ದೆ. ನಿಮ್ಗೆ ಈ ಸಂಗೀತ ಆಸಕ್ತಿ ಅಂದ್ರೆ ನೀವು ಹಾಡಬೇಕು ಅಂತ ಸಂಗೀತ ಆಸಕ್ತಿ, ನಿಮ್ಮ ಮನೆಯವರಿಗೆ ಯಾರಿಗಾರು ಸಂಗೀತ ನೀವು ಕಲ್ತವ್ರು ಇದ್ದಾರಾ? ನಿಮ್ಗೆ ಹೇಗೆ ಬಂತು ಮೇಡಮ್ ಆಸಕ್ತಿ? ಆಸಕ್ತಿ ಹೇಗೆ ಬಂತು ಸಂಗೀತದ ಆಸಕ್ತಿ?
ಓಕೆ. ಅದು ನಮ್ಮ ತಂದೆಯವ್ರಿಗೆ ಶಾಸ್ತ್ರೀಯವಾಗಿ ಗೊತ್ತಿಲ್ಲದೆ ಇದ್ರೂ ಸಂಗೀತ ಎಲ್ಲ ಹಾಡ್ತಾ ಇದ್ರು. ಅಂದ್ರೆ ಹಾಡುಗಳನ್ನ ನಮ್ಮಲ್ಲಿ ಒಂದು ಅಭ್ಯಾಸ ಅಂದ್ರೆ ಎಲ್ರಿಗೂ ಜೋರ ಹಾಡು ಹೇಳ್ಕೊಂಡು ಮನೆಯಲ್ಲಿ ಓಡಾಡೋದು, ಓ ಅದು ಅಭ್ಯಾಸ ಇತ್ತು. ಹಾಗಾಗಿ ನಮ್ಮ ತಂದೆನೂ ಹಾಡ್ತಾ ಇದ್ರು, ನಮ್ಮ ತಾಯಿ ಶಾಸ್ತ್ರೀಯವಾಗಿ ಕಲ್ತಿದ್ರು. ಸ್ವಲ್ಪ ಜೀನ್ಸ್ ಎಲ್ಲ ಇದೆ ಅನ್ಬೋದು, ವಂಶ ಪರಂಪರೆ ಬಂದಿದೆ ಸಂಗೀತದ್ದು. ಅದರಲ್ಲಿ ನಮ್ಮ ಅಕ್ಕ ನನಗೆ ಮೊದಲನೇ ಗುರು. ಓ ಅವಳು, ನಾನು ಸಣ್ಣವಳು 3ನೇ ಕ್ಲಾಸಲ್ಲಿ ಇದ್ದಾಗ ಒಂದು ಕಾಂಪಿಟೇಷನ್, ಅವಾಗೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಹೋಬಳಿ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಈ ಥರ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಇರ್ತಿತ್ತು. ಅದಕ್ಕೆಲ್ಲ ನನ್ನೇ ಸೆಲೆಕ್ಟ್ ಮಾಡ್ತಾ ಇದ್ರು. 3ನೇ ಕ್ಲಾಸಲ್ಲಿ ಇದ್ದಾಗ ಒಂದು ಹಾಡು ಹೇಳ್ಕೊಟ್ಟಿದ್ದವಳು. ನೀವು ಪರ್ಮಿಷನ್ ಕೊಟ್ಟರೆ ಒಂಚೂರು ಹೇಳ್ತೀನಿ. ಹಾಡಿ ಹಾಡಿ, ಅಯ್ಯೋ ಹಾಡಿ ಮೇಡಮ್, ಹಾಡಿ. ಮೂಡುತ್ತಿದೆ ಹೊಂಬೆಳಕು ಹೊಳೆವ ಬೆಳ್ಮುಗಿಲ ತಂಪು, ತಳಿರ ತಣ್ಣನೆಯ ತಂಪಿನಲ್ಲಿ ದೋಣಿ ಸಾಗಿದೆ ಬಾಣ, ಬಾಂದೊರೆಯ ಕಾಣುವ ಕಲ್ಪನೆಯ ಕಣ್ಣಿನಲ್ಲಿ ಕಾಣುತ್ತೀತು, ಕಲ್ಪನೆಯ ಕಣ್ಣಿನಲ್ಲಿ ಕಾಣುತ್ತಿತ್ತು. ಇದು ಅವಳು ನಾನು 3ನೇ ಕ್ಲಾಸಲ್ಲಿ ಇದ್ದಾಗ ಹೇಳ್ಕೊಟ್ಟಿದ್ದು. ನಾನು ಮೊದಲನೇ ಬಾರಿ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಗೆ ಜಿಲ್ಲಾ ಮಟ್ಟ ತನಕ ಹೋಗಿದ್ದೆ. ಅವಾಗ ಪ್ರತಿಯೊಂದು ಮಟ್ಟದಲ್ಲೂ, ತಾಲೂಕು ಮಟ್ಟ, ಹೋಬಳಿ ಮಟ್ಟ, ಜಿಲ್ಲಾ ಮಟ್ಟ ಎಲ್ಲದರಲ್ಲೂ ನಂದೇ ಇದೇ ಹಾಡಿಗೆ ಪ್ರೈಸ್ ಬರ್ತಿತ್ತು. ಇದೇ ಹಾಡಿ ಪ್ರೈಸ್? ಇದೇ ಹಾಡಿಗೆ ಪ್ರೈಸ್ ಬರ್ತಿತ್ತು. ಆಮೇಲಿಂದ ಅವಳು ದೇವ್ರನಮ್ಮ ಕ್ಲಾಸ್ಗೆ ಹೋಗ್ತಾ ಇದ್ಲು, ಜೊತೆಗೆ ಅವಳು ಹಾಡು ಕೇಳಿ ಕೇಳಿ ನಾನು ಹಾಡ್ತಾ ಇದ್ದೆ. ನನ್ನ ತಂದೆಯವರು ನನ್ನ 5ನೇ ಕ್ಲಾಸ್ನಲ್ಲಿ ಇದ್ದಾಗ ಸಂಗೀತ ಗುರುತಿಸಿ ನಮ್ಮ ಮನೆಯವ್ರಿಗೆ, ನಮ್ಮ ಮನೆಗೆ ಸುಂದರ್ ಅಂತ ಒಬ್ರು ನಾದಸ್ವರ ವಾದಕರಿದ್ರು. ಅವರನ್ನ ನಮ್ಮ ಮನೆ ಕರೆಸಿದ್ರು ಪಾಠ ಹೇಳೋಕೆ. ಅವಾಗೆಲ್ಲ ಮನೆಗೆ ಬಂದು ಪಾಠ ಹೇಳ್ಕೊಡ್ತಾ ಇದ್ರು ಸರ್. ಅವರು ಬಂದು ಶುರುನಲ್ಲಿ ಕೇಳಿದ ತಕ್ಷಣ, ಬೇಡ ಇವಳಿಗೆ ಬೇಸಿಕ್ ಕ್ಲಾಸ್ಗಳು ಏನೂ ಬೇಡ, ಇವಳಿಗೆ ಡೈರೆಕ್ಟ್ ಆಗಿ ಕೀರ್ತನೆಗಳನ್ನೇ ಶುರು ಮಾಡೋಣ ಅಂತ ಹೇಳಿ ನನಗೆ ಮೊದಲಿಗೆ ಶುರು ಮಾಡಿದ್ದೆ ಕೀರ್ತನೆ ಇದೆ ಸರ್. ನನಗೆ ಗೀತೆಗಳಿಂದ ಅಲ್ಲ, ಕೀರ್ತನೆಗಳಿಂದ. ಕೀರ್ತನೆ ಶುರು ಮಾಡಿದ್ರಿ ಫಸ್ಟ್? ಕೀರ್ತನೆಯಿಂದ ಶುರು ಮಾಡಿದ್ದು. ಹಾಗಂದ್ರೆ ಮೊದಲೇ ಅಭ್ಯಾಸ ಇತ್ತು ನಿಮಗೆ ಅಲ್ಲ ಮೇಡಮ್? ಸ್ವಲ್ಪ ಅಭ್ಯಾಸ ಇತ್ತು ಮನೆಯಲ್ಲೆಲ್ಲ ಅಲ್ವಾ? ಹೌದು, ಮನೇಲಿ ಅಭ್ಯಾಸ ಇತ್ತು ಸರ್. ಅಂದ್ರೆ ಸ್ವಲ್ಪ ಪ್ರೊಫೆಷನಲ್ ಆಗಿ ತಗೊಂಡಿದ್ದು ನಾನೇ ಆಮೇಲೆ. ಬಟ್ ಏನಂದ್ರೆ ಮನೇಲಿ ಎಲ್ಲರೂ ಹಾಡಿ ತುಂಬಾ ಪ್ರೋತ್ಸಾಹ ಇತ್ತು. ಮತ್ತೆ ಮೇಡಮ್, ಶಾಲೆಯಲ್ಲ ನೀವು ಭಾಗವಹಿಸಿದ್ರಿ, ಕಾಲೇಜಲ್ಲಿ ಕೂಡ ನೀವು ಸಂಗೀತದಲ್ಲಿ ಭಾಗವಹಿಸಿದ್ರ? ಅದ್ರ ಬಗ್ಗೆ ಒಂದೆರಡು ಮಾತು ತಿಳಿಸಿ. ಕಾಲೇಜ್ ಪ್ರಾರಂಭದಲ್ಲಿ 3ನೇ ಕ್ಲಾಸಲ್ಲಿ ಶುರುವಾಗಿದ್ದು, ಕಂಟಿನ್ಯೂಸ್ ಎಲ್ಲಾ ಕ್ಲಾಸ್ಗಳದ್ದು, ಎಲ್ಲಾ ಸ್ಕೂಲ್ಗಳದ್ದು ಸುಮಾರು ನನ್ನ ಹೆಸರೇ ಸ್ವಲ್ಪ ಜಾಸ್ತಿ ಬರ್ತಾ ಇತ್ತು ನಮ್ಮ ಶಾಲೆಯಲ್ಲೆಲ್ಲ ಕಾಂಪಿಟೇಷನ್ಗಳೆಲ್ಲ. ಮತ್ತೆ ಕಾಲೇಜಲ್ಲಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಕಾಲೇಜಿಗೆ ಹೋದಾಗ ಆದ್ರೂ ಅಷ್ಟೇ, ನನ್ನ ಸ್ಕೂಲಲ್ಲಿ ಗ್ರೂಪ್ ಸಾಂಗ್ ಕಾಂಪಿಟೇಷನ್ ಇದ್ದಾಗ ನಮ್ಮ ಅಕ್ಕನೇ ಎಲ್ಲ ಕೇಳೋರು, ನಿಮ್ಮ ಅಕ್ಕನ ಹತ್ರ ಹೇಳಿಸ್ಕೊಳ್ಳ ಅಂತ. ನಮ್ಮ ಅಕ್ಕನ ಹತ್ರ ಬಂದು ಗ್ರೂಪ್ ಸಾಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಇವಾಗ್ಲೂ ಅಷ್ಟೊಂದು ನನ್ನ ಫ್ರೆಂಡ್ಸ್ ಎಲ್ಲ ಜ್ಞಾಪಿಸ್ಕೊಳ್ತಾರೆ, ಕಾಲೇಜ್ ಸ್ನೇಹಿತರು. ಮತ್ತೆ ಕಾಲೇಜ್ನಲ್ಲಿ ಒಂದು ಹಾಡು ಒಂದು 4 ಲೈನ್ ಹೇಳ್ತೀನಿ. ಶ್ರುತಿ ಸುಖ ನಿನಗೆ ಕಲರವ ವರದೆ, ಓ ಗೆಳತಿ ಘೋಷವತಿ. ಶ್ರುತಿ ಸುಖ ನಿನಗೆ ಕಲರವ ವರದೆ, ಓ ಗೆಳತಿ ಘೋಷವತಿ. ಈ ಹಾಡನ್ನ ನನ್ನ ಅಕ್ಕ ಹೇಳ್ಕೊಟ್ಲು. ಅದು PUC ನಲ್ಲಿ ಶುರು ಆಗಿದ್ದಕ್ಕೆ ಡಿಗ್ರಿ ಮುಗಿಯೋ ತನಕ ಕಂಟಿನ್ಯೂಸ್ ಇದೇ ಹಾಡು ಹೇಳ್ತಿದ್ದೆ. ಮೊದಲೇ ಭವನ ಬರ್ತಿತ್ತು. ನಿಮ್ಮ ಅಕ್ಕನಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನಿಮಗೆ ಶಾಲಾ ಜೀವನದಲ್ಲಿ ಒಂದು ಹಾಡು ಹೇಳಿಕೊಟ್ರು, ಅದನ್ನ ಹಿಡ್ಕೊಂಡು ಒಂದು ಶಾಲಾ ಜೀವನ ಇಡೀ ಕಂಪ್ಲೀಟ್ ಮಾಡಿದ್ರಿ. ಕಾಲೇಜ್ ಜೀವನಕ್ಕೆ ಒಂದು ಹಾಡು ಹೇಳಿಕೊಟ್ರು, ಅದನ್ನ ಹಿಡ್ಕೊಂಡು ಕಂಪ್ಲೀಟ್ ಮಾಡಿದ್ರಿ ಅಲ್ಲ ಮೇಡಮ್? ಖಂಡಿತವಾಗಿ ಸರ್. ಆಗ್ಲಿ, ಮೊದಲನೇ ಗುರು ಅವರೇ ಗುರು. ಅದೇ ರೀತಿ ಮೇಡಮ್, ನಾವು ಗುರುಗಳ ಬಗ್ಗೆ ಕೇಳಬೇಕು ಅಂತಿದ್ದೆ. ಒಬ್ರು ನೀವು ಮನೆಗೆ ಬಂದು ಕಲಿಸಿದ್ರಿ, ಆನಂತರ ನೀವು ಸಂಗೀತವನ್ನ ಕಲ್ತಿದ್ರಿ ಬಹಳಷ್ಟು. ಆ ಗುರುಗಳು ಯಾರು, ಅದ್ರ ಬಗ್ಗೆ ಒಂದೆರಡು ಮಾತು ಮೇಡಮ್. ಮೊದಲಿಗೆ ನನ್ಗೆ ದೇವ್ರನಮ್ಮ ನಮ್ಮ ಅಕ್ಕ ಕಲ್ತಿದ್ದಾಗ ವೀಣಾ ಅಂತ, ಅವರು ನನ್ನ ಜೊತೆಲಿ ಚಿಕ್ಕ ವಯಸ್ಸೇ ಚೆನ್ನಾಗಿ ಹಾಡು ಹೇಳ್ತೀಯ ಅಂತ ಹೇಳ್ಕೊಡೋರು. ನೆಕ್ಸ್ಟ್ ನಮ್ಮ ತಂದೆ ಮನೆ ಕರ್ಸಿದ್ರು, ಸುಂದರ್ ಅಂತ, ಅವರು ನಾಚಿಸ್ಬರ್ತವ್ರು.
ಹೌದು ಹೇಳಿದ್ರಿ. ಅವರು ಆಮೇಲಿಂದ ಎಚ್ ಸಿ ರಾಮಸ್ವಾಮಿ ಅಂತ ಮೈಸೂರಲ್ಲಿ ಹೋ. ಹ್ಮ್, ನಾನು ಕಾಲೇಜ್ ಓದ್ತಿದ್ದಾಗ ಕಂಟಿನ್ಯೂ ಮಾಡಿದ್ರು. ಹ್ಮ್ ಅಷ್ಟೊತ್ತಿಗೆ ನನ್ನ ಮದುವೆ ಆಯಿತು. ಮದುವೆ ಆಗಿ ಅಲ್ಲಿ ಶಿವಮೊಗ್ಗದಿದ್ದೆ. ಶಿವಮೊಗ್ಗಲ್ಲಿ ಮದುವೆ ಆಯಿತು. ಹ್ಮ್ ಶಿವಮೊಗ್ಗ ವೇಣುಗೋಪಾಲ್ ಅಂತ ಹ್ಮ್ ಹ್ಮ್ ಅವರು ನನ್ನ ಟೀಚರ್, ನಾನು ನೆನೆಸ್ಕೊಳ್ಳೇಬೇಕು. ಅವರು ಮತ್ತೆ ಎಚ್ ಎಸ್ ನಾಗರಾಜ್ ಅಂತ ಅವ್ರ ಸ್ವಲ್ಪ ಶಾಸ್ತ್ರೀಯ ಬಗ್ಗೆ ಸ್ವಲ್ಪ ಕಲಿತು ಆಮೇಲೆ ಇದನ್ನ ಭಾವಗೀತೆಗಳನ್ನ ವೇಣುಗೋಪಾಲ್ ಅವ್ರ ಹತ್ರ ಅಭ್ಯಾಸ ಮಾಡಿದ್ದೆ. ತುಂಬಾ ವರ್ಷ ಅಭ್ಯಾಸ ಮಾಡಿದ್ದು ಅವ್ರ ತಾನೆ. ಭಾವಗೀತೆಗಳು. ಹಾ, ಉತ್ತಮ ಕಲಾವಿದರು ವೇಣುಗೋಪಾಲ್ ಅವರು. ಉತ್ತಮ ಕಲಾವಿದರು. ಖಂಡಿತವಾಗಿ ಉತ್ತಮ ಕಲಾವಿದ ಸರ್. ಹೌದು ಹೌದು, ಖಂಡಿತ ಖಂಡಿತ. ಕಲಾಂತರಂಗದಲ್ಲಿ ಬಂದಿದ್ದಾರೆ, ಮಾತಾಡಿದ್ದೀವಿ. ಹಾಗೆ ಅದೇ ಮೇಡಮ್, ಶಿವಮೊಗ್ಗ ನಾನು ಹೇಳೋದ್ರೆ ಈ ಸಾಂಸ್ಕೃತಿಕ ನಗರಿ ಮೈಸೂರು ಅಲ್ಲ ಮೇಡಮ್. ಮಲೆನಾಡ ಸಾಂಸ್ಕೃತಿಕ ನಗರಿ ಶಿವಮೊಗ್ಗ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಶಿವಮೊಗ್ಗದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಜರುಗುತ್ತದೆ. ಮತ್ತೆ ಭಾವಗೀತೆಗಳಿಗೆ ಮೈಸೂರು ಮತ್ತೆ ಶಿವಮೊಗ್ಗದಲ್ಲಿ ಬಹಳಷ್ಟು ಏನು ಅವಕಾಶಗಳಿದೆ. ಸುಗಮ ಸಂಗೀತ ಇಷ್ಟಪಡುವಂಥ ಕ್ಷೇತ್ರ ಅದೆರಡು ಸ್ಥಳಗಳು, ಎರಡು ಸ್ಥಳಗಳು ಸುಗಮ ಸಂಗೀತಕ್ಕೆ ಮತ್ತು ಸಂಗೀತ, ನೃತ್ಯ, ಕಲೆಗೆ ಎಲ್ಲ ಒಂದು ಪೂರಕವಾದಂಥ ಸ್ಥಳಕ್ಕೆ ನೀವು ಬಂದಿರಿ ಅಲ್ಲ ಮೇಡಮ್? ಮೈಸೂರು. ಖಂಡಿತವಾಗಿ ಸರ್, ಖಂಡಿತ. ನನ್ನ ಮದ್ವೆ ಸೆಟ್ಲ್ ಆದಾಗ ನನ್ನ ಕಾಲೇಜ್ ಲೆಕ್ಚರ್ಗೆ ಇನ್ವಿಟೇಷನ್ ಕೊಟ್ಟೆ. ಯಾವ ಊರಿಗೆ ಹೋಗ್ತಾ ಇದೀಯಾ ಅಂತ. ಶಿವಮೊಗ್ಗ ಸರ್ ಅಂತ ಹೇಳಿದಕ್ಕೆ ಒಳ್ಳೆ ಕೆಲಸ ಆಯ್ತು. ಹುಟ್ಟಿದ್ದು ಮೈಸೂರಿನಲ್ಲಿ, ಸೇರ್ಕೊಳ್ತಾ ಇರೋದು ಶಿವಮೊಗ್ಗಕ್ಕೆ, ಒಳ್ಳೆ ನಿನ್ನ ಕಲೆಗೆ ತುಂಬಾ ಒಳ್ಳೆ ಜಾಗ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು ಸರ್. ಖಂಡಿತ ಖಂಡಿತ ಮೇಡಮ್, ಖಂಡಿತ. ಶಿವಮೊಗ್ಗ ಮೈಸೂರು ಎರಡು ಕಲೆ ವಿಭಾಗ ಬೇರೆ ಎಲ್ಲ ಇದೆ, ಆದ್ರೆ ಬಹಳಷ್ಟು ಜಾಸ್ತಿ ಜನ ಸುಗಮ ಸಂಗೀತಕ್ಕೆ ಒತ್ತು ಕೊಡ್ತಾರೆ. ಹೌದು, ಒತ್ತು ಕೊಡ್ತಾರೆ. ಅದೇ ರೀತಿ ಮೇಡಮ್, ತಾವು ಮೊದಲ ಕಾರ್ಯಕ್ರಮ ನೀಡಿದಂತ ಸಂದರ್ಭ ಅದನ್ನೊಂದು ನೆನಪಿಸುವುದಾದ್ರೆ ಯಾವುದನ್ನು ನೆನಪಿಸ್ತೀರಿ? ಮೊದಲ ಕಾರ್ಯಕ್ರಮ, ಮೊದಲ ಕಾರ್ಯಕ್ರಮ ನಿಮ್ಮದೇ ಪ್ರತ್ಯೇಕ, ನೀವೇ ಒಂದು ಮೊದಲ ಕಾರ್ಯಕ್ರಮ ನೀಡಿದಂತ ಒಂದು ಸಂದರ್ಭ. ಸ್ಟೇಜ್ ಪ್ರೋಗ್ರಾಮ್, ನಿಮ್ದು ಸ್ಟೇಜ್ ಪ್ರೋಗ್ರಾಮ್, ಮೊದಲ ಸ್ಟೇಜ್ ಪ್ರೋಗ್ರಾಮ್. ಓಕೆ ಸರ್. ಅದು 1996 ನವೆಂಬರ್ 2ನೇ ತಾರೀಕು. ಆ ಡೇಟ್ ಮರೆಯೋಗೇ ಇಲ್ಲ. ಅದಕ್ಕೆ ಕಾವೇರಿ ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಡೆಸ್ತಾ ಇದ್ರು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಮ್ಮ ಯಜಮಾನ್ರಂತವೇ ನಾನು ಸದಾ ಜ್ಞಾಪಿಸ್ಕೊಳ್ಬೇಕು ಸರ್. ಅವರ ಪ್ರೋತ್ಸಾಹ ಇವತ್ತಿನ ಏನಾದ್ರು ಒಂದ್ ಸ್ವಲ್ಪ ಕಲಾವಿದೆ, ಕಲಾ ಸೇವೆ ಮಾಡಿದೆ ಅಂದ್ರೆ ಅದಕ್ಕೆ ಅವರ ಇದೆ ಸಹಕಾರನೇ ತುಂಬಾ ಇದು. ಅವರು ತುಂಬಾ ಮುಂಚೆ ಒಂದು ಕಾಂಪಿಟೇಷನ್ ಹಾಡಿದ್ದೆ ಕನ್ನಡ ಮತ್ತು ಸಾಹಿತ್ಯ ಪರಿಷತ್ತಲ್ಲಿ. ಅವಾಗ ಪ್ರೈಸ್ ಬಂದು ಅವ್ರು ಹೇಳಿದ್ರು, ನೀವು ಇದಕ್ಕೆ ಕಾವೇರಿಗೆ ಪ್ರೋಗ್ರಾಮ್ ಹಾಕಿ ಅಂತ. ಸರಿ, ನಮ್ಮ ಯಜಮಾನ್ರಿಗೂ ಓಡಾಡಿ ಕಾವ್ಯ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರು. ಅದು ಮೊದಲನೇ ಪ್ರೋಗ್ರಾಮ್ ಸರ್. ತುಂಬಾ 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 ಚೆನ್ನಾಗಾಯ್ತು ಆ ಪ್ರೋಗ್ರಾಮ್. ನಾನು ಮರೆಯುವಾಗ ಇಲ್ಲ. ನನ್ಗೇನು ಗೊತ್ತಿಲ್ಲ, ನನ್ಗೇನು ಅವಾಗ ಇನ್ಸ್ಟ್ರೂಮೆಂಟ್ ಜೊತೆ ಹಾಡಿ ಎಲ್ಲ ಏನು ಅಭ್ಯಾಸನೂ ಇರಲಿಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಕೊಡಿಸಿ ಮತ್ತೆ ಪ್ರೋಗ್ರಾಮ್ ಮಾಡಿದ್ರು. ಪ್ರೋಗ್ರಾಮ್ಗೆ ಜನಗಳು ಸಾಕಷ್ಟು ಜನ ಸೇರಿದ್ರು. ಕನ್ನಡ ಕುವೆಂಪು ರಂಗಮಂದಿರ ಕೇಳಿರ್ಬೇಕು ಸರ್ ನೀವು. ಅಲ್ಲಿ ಸುಮಾರು 3/4 ಭಾಗ ಕುವೆಂಪು ರಂಗಮಂದಿರ ತುಂಬಿತ್ತು ಅವತ್ತು. ನನ್ಗೆ ಆಶ್ಚರ್ಯ, ನನ್ಗೇನು ಹೆಸರಿದೆ ಇದ್ದೋಳು ಇಷ್ಟು ಜನ ಸೇರಿಸಿ, ಅದಕ್ಕೆ ನಮ್ಮ ಮನೆಯವರು ಕಾರಣ ಜನ ಸೇರಿಸ್ಯಾರೆ ಅಂತ. ಆ ಕಾರ್ಯಕ್ರಮ ಆಗಿದ್ದು ಶಿವಮೊಗ್ಗದಲ್ಲಿ ಇದ್ದಷ್ಟು ವರ್ಷ ನಾ ಹಿಂದೆ ತಿರುಗಿ ನೋಡ್ಲಿಲ್ಲ ಸರ್. ಅಂದ್ರೆ ಸುಗಮ ಸಂಗೀತ ಕಾರ್ಯಕ್ರಮ ಹೇಳಿದ್ರಿ. ಸುಗಮ ಸಂಗೀತ ಅಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮ ಸರ್. ಕಾವೇರಿ ಸುಗಮ ಸಂಗೀತ ಕಾರ್ಯಕ್ರಮ ಅಂದ್ರೆ. ಅದೇ ರೀತಿ ಮೇಡಮ್, ತಾವು ಆಕಾಶವಾಣಿ ಕಲಾವಿದೆ. ಆಕಾಶವಾಣಿ ಪಯಣದ ಬಗ್ಗೆ ಒಂದೆರಡು ಮಾತು. ಆಕ್ಚುಲಿ ನಾನು ಹಾಡ್ತೀನಿ ಅಂತ ನೀವು ನಂಬ್ತೀರಾ ಇಲ್ವಾ? ನಮ್ಮ ಯಜಮಾನ್ರಿಗೆ ನನ್ನ ಮದ್ವೆ ಆಗಿ 6 ತಿಂಗಳ ತನಕ ಗೊತ್ತಿರ್ಲಿಲ್ಲ. ನಾನು ಒಂದು ಕಾಂಪಿಟೇಷನ್ ಹಾಡಿ ಮನೆ ಹತ್ರ, ಅಲ್ಲಿ ಪ್ರೈಸ್ಗಳು ಬಂತು. ಅವಾಗ ನೀ ಹಾಡ್ತೀಯಾ ಅಂತ ಹೇಳಿದ್ರು. ಮತ್ತೆ ಜಡ್ಜಿದ್ದವ್ರು ನಮ್ಮ ಯಜಮಾನ ಫ್ರೆಂಡ್ ಎಚ್ ಎಸ್ ನಾಗರಾಜ್ ಅಂತ. ನೀವು ಕೇಳಿರ್ಬೋದು, ಅವ್ರು ಇವಾಗ ಶಾಸ್ತ್ರೀಯ ಸಂಗೀತದಲ್ಲಿ ತುಂಬಾ ಫೇಮಸ್ ಅವರು. ಅವರು ಆಕಾಶವಾಣಿಗೆ ಹಾಕ್ಸು, ತುಂಬಾ ಒಳ್ಳೆ ವಾಯ್ಸ್ ಇದೆ ಅಂತ ಹೇಳಿದ್ರು. ಆವಾಗ ನಮ್ಮ ಮನೆಯವರು ಮಾರನೇ ದಿವಸನೇ ಹೋಗಿ ಅವರು ಭದ್ರಾವತಿ ಹತ್ರನೇ ಕೆಲಸದಲ್ಲಿದ್ರು. ಆಕಾಶವಾಣಿಗೆ ಹಾಕಿದ್ವಿ. ಹಾಕಿದ್ದೆ. ಅದು ಅವಶ್ಯ ನನಗೆ ಆಡಿಷನ್ ಆಗ್ಲಿಲ್ಲ. ನನಗೆ ತಾಳದ ಜೊತೆ ಸರಿ ಹಾಡಕ್ ಬರ್ತಿರ್ಲಿಲ್ಲ ಅವಾಗಿನ. ಸೊ ಹಂಗಾಗಿ ಅವಾಗ ವೇಣುಗೋಪಾಲ್ ಅವರೇ ತಬಲಾ ಕೂತಿದ್ರು. ಆಮೇಲೆ ಹೊರಗಡೆ ಬಂದಾಗ ತಕ್ಷಣ ಹೇಳಿದ್ರು, ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ, ತಾಳ ಸ್ವಲ್ಪ ಗಮನ ಕೊಡ್ಬೇಕು, ನೀವು ನನ್ನ ಹತ್ರ ಕ್ಲಾಸಿಗೆ ಬನ್ನಿ, ಮತ್ತೆ ಅಪ್ಲೈ ಮಾಡೋರಂತೆ ಅಂದ್ರು. ಮತ್ತೆ ಇನ್ನೊಂದ್ಸತಿ ನೆಕ್ಸ್ಟ್ ಇಯರೇ ಅಪ್ಲೈ ಮಾಡಿದೆ.
ಅವಾಗ ಸೆಕೆಂಡ್ ಟೈಮ್ ಆಯ್ತು ನಂದು ಆಡಿಷನ್. ಹ್ಮ್ ಹ್ಮ್ ಮತ್ತೆ ಆಕಾಶವಾಣಿ, ಆಮೇಲಿಂದ ಆಕಾಶವಾಣಿ ಪಯಣ ಅಂತೂ ಮರೆಯೋಗೇ ಇಲ್ಲ ಸರ್. ನಮ್ಗೆ ಏನ್ ಸ್ಪೆಷಲ್ ರೆಕಾರ್ಡಿಂಗ್ ಇದ್ರು ಕರಿತಿದ್ರು, ಯಾವ ಲೈವ್ ಪ್ರೋಗ್ರಾಮ್ ಇದ್ರು ಕರಿತಿದ್ರು. ಮತ್ತೆ ಆಕಾಶವಾಣಿ ಸ್ಟಾಫ್ ನ ಜೊತೆ ನಮ್ ನಂಟು ಹೇಗಿತ್ತು ಅಂದ್ರೆ, ನಾವೆಲ್ಲ ಅಡ್ಗೆ ಎಲ್ಲ ಮಾಡ್ಕೊಂಡು ತಗೊಂಡೋಗ್ತಿದ್ವಿ. ಅಲ್ಲಿ ಸ್ಟಾಫ್ ಎಲ್ಲ ಒಟ್ಟಿಗೆ ನಾವು ಬರ್ತೀವಿ ಅಂದ್ರೆ ಎಲ್ರು ಒಟ್ಟಿಗೆ ಬಂದು ಕೂತ್ಕೊಂಡು ನಾವು ಎಲ್ಲ ಒಟ್ಟಿಗೆ ಊಟ ಮಾಡ್ತಿದ್ವಿ. ಅಷ್ಟು ಚೆನ್ನಾಗಿತ್ತು. ಭದ್ರಾವತಿ ಆಕಾಶವಾಣಿ ಸುಮಾರು 2002 ತನಕ ಹಾಡಿದೆ ಸರ್ ಅಲ್ಲಿ ಭದ್ರಾವತಿಲಿ. ಆಮೇಲಿಂದ ಬೆಂಗಳೂರಿಗೆ. ಭದ್ರಾವತಿ ಆಕಾಶವಾಣಿಯಲ್ಲಿ. ಹಾ, ಮತ್ತೆ ತಿಂಗಳ ಹೊಸ ಹಾಡು ಅಂತ ಬರ್ತಾ ಇತ್ತು. ಅದ್ರಲ್ಲಿ ಎಲ್ಲ ಪ್ರತಿ ವಾರನೂ ಆ ಹಾಡನ್ನ ಹಾಕೋರು. ಆತರ ತಿಂಗಳ ಹೊಸ ಹಾಡು ಸುಮಾರು ಸತಿ ಹಾಡಿದ್ದೆ. ಅಂದ್ರೆ ಆಕಾಶವಾಣಿಯಲ್ಲಿ ನೀವು ರೆಗ್ಯುಲರ್ ಆಗಿ ಹೋಗ್ತಿದ್ರಿ ಹಾಡ್ಲಿಕ್ಕೆ ಅಲ್ಲ ಮೇಡಮ್? ಹಾ ಸರ್, ತುಂಬಾ ರೆಗ್ಯುಲರ್ ಆಗಿರ್ತಿತ್ತು. ಅಂದ್ರೆ ಅಲ್ಲೇ ಶಿವಮೊಗ್ಗ ಭದ್ರಾವತಿ ಹತ್ರ ಅಲ್ಲ ಮೇಡಮ್? ಹತ್ರ. ಹಾ. ಒಂದ್ಸತಿ ಅಂದ್ರೆ ತಿಂಗಳ ಹೊಸ ಹಾಡು ಒಂದು ರೆಕಾರ್ಡಿಂಗ್ಗೆ ಮಧ್ಯಾಹ್ನ 12 ಗಂಟೆ ಒಳಗೆ ರೆಕಾರ್ಡಿಂಗ್ ಆಗ್ಬೇಕಂತ ಅವ್ರು 9 ಗಂಟೆಗೆ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ರು ಬನ್ನಿ ಅಂತ. ಸರಿಯಾದ ತಕ್ಷಣಕ್ಕೆ ರೆಡಿಯಾಗಿ ಹೋಗಿದ್ದು. ಅಲ್ಲಿ ಹೇಳ್ಕೊಡ್ತಾರೆ ತಿಂಗಳ ಹೊಸ ಹಾಡು ಅಂದ್ರೆ ಅವರೇ ಅಲ್ಲಿ ಹೇಳ್ಕೊಡ್ತಾರೆ. ನ್ಯಾಮಣ್ಣ ಅಂತಿದ್ರು, ತುಂಬಾ ಒಳ್ಳೆ ಕಂಪೋಸರ್. ಅದನ್ನ ಅಲ್ಲೇ ಕಲ್ತ್ಕೊಂಡು ಇಮಿಡಿಯೇಟ್ ರೆಕಾರ್ಡ್ ಮಾಡಿ ಕೊಡ್ಬೇಕು ಸರ್. ಹಾಗೆ ಮೇಡಮ್, ಬಹಳಷ್ಟು ಮಾತಾಡ್ಲಿಕ್ಕಿದೆ. ಒಬ್ರು ಕರೆ ಮಾಡಿದ್ದಾರೆ ನಿಮ್ಮ ಆತ್ಮೀಯರು, ಯಾರು ಅಂತ ನೋಡೋಣ. ಅವ್ರು ಹೇಳುದಿಲ್ಲ, ನೀವೇ ಹೇಳ್ಬೇಕು ಅವ್ರು ಯಾರು ಅಂತ. ನೋಡೋಣ ಯಾರು ಕರೆ ಮಾಡಿದಾರೆ ಅಂತ. ಆಯ್ತು, ಓಕೆ. ನಮಸ್ತೆ. ಹಲೋ ನಮ್ರತಾ, ಹೇಗಿದ್ದೀರಿ? ಕಲಾಂತರ ಅಮೃತ ಅವರ ಧ್ವನಿ ಕೇಳಿ ಬಹಳ ಖುಷಿ ಆಯ್ತು. ಹೌದಾ? ಯಾರು ಮೇಡಮ್ ಅವರು? ಯಾರು ಮೇಡಮ್? ಅಮೃತ ಮೇಡಮ್, ಇದು ಯಾರು? ನನ್ ಕೇಳ್ತಿದ್ದೀರಾ? ಅಲ್ಲ, ನಮ್ಗೆ ಸರ್ ಡಾಕ್ಟರ್ ಮಧುಮತಿ ಅವರು, ಆನ್ಕಾಲಜಿಸ್ಟ್. ಮಾತಾಡಿ ಮೇಡಮ್ ಅವ್ರ ಬಗ್ಗೆ. ಅಮೃತ ಧ್ವನಿ ಕೇಳಿ ತುಂಬಾ ದಿವಸ ಆಗಿತ್ತು, ಕೇಳಿ ಖುಷಿ ಆಯ್ತು. ಅವರು ನಮ್ಮ ಮಂತ್ರಿ ಸೆಲೆಬ್ರಿಟಿಯ ನಮ್ ನೈಬರು, ಹತ್ತತ್ರ 2 ವರ್ಷದಿಂದ ಗೊತ್ತು ನಂಗೆ ಅಮೃತ ಅಂತ ಇರ್ಬೋದು. ಬಹಳ ಒಂದು ದೈವದತ್ತವಾದ ಧ್ವನಿ ಅಂತ ಹೇಳ್ಬೋದು. ಅಷ್ಟು ಇದಾಗಿದೆ. ನಮ್ಗೆಲ್ಲ ಮಂತ್ರಿ ಸೆಲೆಬ್ರಿಟಿನಲ್ಲಿ ಅಮೃತ ಧ್ವನಿ, ಅಮೃತ ಅಂತಂದ್ರೆ ಬಹಳ ಖುಷಿ. ನಮ್ಮ ವಿತಿನ್ ನೋ ಟೈಮ್ ನಮ್ಮಲ್ಲಿ ಒಬ್ರು ಆತ್ಮೀಯರಾದ್ರು. ಬಹಳ ಸರಳ ವ್ಯಕ್ತಿತ್ವ. ಒಂಥರ ಅವರ ಭಾವಪೂರ್ಣವಾಗಿ ಹಾಡ್ತಾರೆ. ನಮ್ಮಲ್ಲಿ 3 ದಿವಸ ಕರೋಕೆ ಇದೆ. ಬುಧವಾರ, ಶನಿವಾರ ಹಿಂದಿ ಕರೋಕೆ, ಆಮೇಲೆ ಭಾನುವಾರ ಕನ್ನಡ ಕರೋಕೆ. ಬೇರೆ ಲ್ಯಾಂಗ್ವೇಜಸ್ ಕನ್ನಡ ಭಾನುವಾರ ಇದೆ. 3 ದಿವಸನೂ ಅಮೃತ ತುಂಬಾ ಚೆನ್ನಾಗಿ ಹಾಡ್ತಾರೆ. ಪ್ಯಾಷನೇಟ್ ಸಿಂಗರ್ ಅಂತ ಹೇಳ್ತೀನಿ ನಾನು ಯಾವಾಗ್ಲೂ ಅವ್ರಿಗೆ ಇದನ್ನ. ಲಿಟ್ರಲಿ ಆಮೇಲೆ ಬರೀ ಚಲನಚಿತ್ರ ಗೀತೆಗಳು ಅಷ್ಟೇ ಅಲ್ಲ, ಈವನ್ ಲಘು ಸಂಗೀತ, ಭಾವಗೀತೆಗಳು ಎಲ್ಲ ಕೇಳಿದ್ದೀವಿ. ಬಹಳ ಚೆನ್ನಾಗಿ ನಮ್ಗೆಲ್ಲ ಬಹಳ ಚೆನ್ನಾಗಿ ಖುಷಿ ಅನ್ಸುತ್ತೆ. ಅಷ್ಟೇ ಅಲ್ಲ, ಪರ್ಸನ್ ಆಲ್ಸೋ ಶಿ ಇಸ್ ವೆರಿ ಸಿಂಪಲ್, ಸರಳ ವ್ಯಕ್ತಿ. ಇದನ್ನ ಸೊ ಐ ಆಲ್ವೇಸ್ ವಿಶ್ ಹರ್ ವೆರಿ ಬ್ರೈಟ್. ಈವನ್ ನೌ ಹರ್ ವಾಯ್ಸ್ ಇಸ್ ಎಕ್ಸಲೆಂಟ್. ಇದರಿಂದ ಅವ್ರಿಗೆ ಆಗದಷ್ಟು ಅವಕಾಶಗಳು ಸಿಗ್ಲಿ, ಅವ್ರ ಪ್ರತಿಭೆ ಎಲ್ಲರಿಗೂ ರೀಚ್ ಆಗ್ಲಿ ಅಂತ ನಾನು ಯಾವಾಗ್ಲೂ ಹೇಳ್ತೀನಿ. ಎಲ್ಲ ಇದನ್ನೂ ಇವಾಗಂತೂ ಎಲ್ಲ ಕಡೆ ತುಂಬಾ ಅವಕಾಶಗಳು ಚೆನ್ನಾಗಿದೆ. ಎಲ್ಲ ಇದನ್ನಲ್ಲಿ ಮಾಧ್ಯಮಗಳಲ್ಲಿ ಹೆಚ್ಚೆಚ್ಚು ಅವ್ರಿಗೆ ಅವಕಾಶ ಸಿಕ್ಲಿ, ಹೆಚ್ಚೆಚ್ಚು ಜನ ಅವ್ರ ಧ್ವನಿ ಕೇಳೋಂಗಾಗ್ಲಿ ಅಂತ ನಾನು ಬಯಸ್ತೀನಿ. ಆಗ್ಲಿ ಮೇಡಮ್, ಆಗ್ಲಿ. ಬಹಳ ಖುಷಿ ಆಯ್ತು ನಿಮ್ಮ ಮಾತು ಕೇಳಿ. ಹಾಗೆ ಒಳ್ಳೆ ಅಂದರೆ ಬಿಡುವಿನ ಸಮಯದಲ್ಲಿ ಬಿಡುವು ಮಾಡ್ಕೊಂಡು ನಮ್ಮೊಂದಿಗೆ ಸ್ವಲ್ಪ ಮಾತಾಡಿದ್ದೀರಿ. ಭಾಳ ಖುಷಿ ಆಯ್ತು ಮೇಡಮ್. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಆತ್ಮೀಯರು ಕರೆ ಮಾಡಿದ್ರು ಮೇಡಮ್ ಅಲ್ವಾ? ಖಂಡಿತ ಅವರು ತುಂಬಾ ಇಷ್ಟಪಡ್ತಾರೆ ಇದನ್ನೆಲ್ಲ. ಹೌದು, ಖಂಡಿತ. ಅದೇ ರೀತಿ ಮೇಡಮ್, ತಾವು ಭದ್ರಾವತಿ ಆಕಾಶವಾಣಿ, ಅದ್ರ ನಂತರ ನೀವು ಬೆಂಗಳೂರಲ್ಲಿ ಕೂಡ ಆಕಾಶವಾಣಿಯಲ್ಲಿ ಹೋಗಿದ್ದೀರಿ, ಆಕಾಶವಾಣಿ ಕಲಾವಿದೆ ಆಗಿದ್ದೀರಿ. ಅದ್ರ ಬಗ್ಗೆ ಒಂದೆರಡು ಮಾತು, ಏರ್ ಇಂಡಿಯಾ ಅದ್ರ ಬಗ್ಗೆ. ಈಗಲೂ ನಾನು ಬೆಂಗಳೂರು ಆಕಾಶವಾಣಿಗೆ ಹಾಡ್ತೀನಿ ಸರ್. ಆಕಾಶವಾಣಿ ಕಲಾವಿದೆ ಆಗಿದ್ದೀನಿ. ಬೆಂಗಳೂರು ಆಕಾಶವಾಣಿಲಿ ಅಂದ್ರೆ ನಮ್ಮ ಭದ್ರಾವತಿಯಲ್ಲಿ ಇದ್ದವರು ದಯಾಕರ್ ಅಂತ, ಅವರು ಬೆಂಗಳೂರು ಟ್ರಾನ್ಸ್ಫರ್ ಆಗಿದ್ರು. ಅವ್ರು ಇದ್ದಿದ್ರಿಂದ ನನಗೆ ಸುಮಾರು ಸಪೋರ್ಟ್ ಸಿಕ್ತು ಅವ್ರ ಕಡೆಯಿಂದ. ಸುಮಾರು ಅಲ್ಲೂ ಸ್ಪೆಷಲ್ ಪ್ರೋಗ್ರಾಮ್ಗಳು, ಚಂದ್ರಿಕಾ ಗುರುರಾಜ್ ಜೊತೆ ಮತ್ತೆ
ರಮೇಶ್ ಚಂದ್ರ ಅವ್ರ ಜೊತೆ ಎಲ್ಲ ಹಾಡ್ಲಿಕ್ಕೆಲ್ಲ ನನಗೆ ಅವಕಾಶ ಸಿಕ್ತು. ಮತ್ತೆ ಪ್ರೋಗ್ರಾಮ್ಗಳು ಆಗ್ತಿರುತ್ತೆ. ಭದ್ರಾವತಿಯಲ್ಲಿ ಇದ್ದಷ್ಟು ಪ್ರೋಗ್ರಾಮ್ಗಳು ಕಡಿಮೆ ಅಂತ ಅನ್ಸುತ್ತೆ ನಿಮಗೆ? ಭದ್ರಾವತಿಲಿ ಜಾಸ್ತಿ ಇದೆಯಾ ಮೇಡಮ್ ಪ್ರೋಗ್ರಾಮ್ ಅಲ್ಲ? ಹಾ ಸರ್, ಭದ್ರಾವತಿಲಿ ನಾವಿದ್ದ ಟೈಮ್ ಪೀರಿಯಡ್ ಅಲ್ಲಿ ಅಂತ ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್. ಆಗ ಅದು ಯಾವ ಇಸ್ವಿ ಮೇಡಮ್? ಬಹಳ ತುಂಬಾ ವರ್ಷ ಹಿಂದೆ ಆಗಿರ್ಬೇಕು ಮೋಸ್ಟ್ಲಿ. ಹೌದು ಸರ್, ನಾನು ಹಾಡಕ್ ಶುರು ಮಾಡಿ ಹೇಳಿದ 96ರಲ್ಲಿ ನಂದು ಆಕಾಶವಾಣಿ ಆಗಿದೆ. ಆ ಸಮಯ ಸ್ವಲ್ಪ ಮೊಬೈಲ್ ಹಾವಳಿ ಕಮ್ಮಿ ಇತ್ತಲ್ಲ ಮೇಡಮ್? ಖಂಡಿತ ಮೊಬೈಲ್ ಹಾವಳಿನೇ ಇರ್ಲಿಲ್ಲ ಸರ್ ಅವಾಗ. ಅವಾಗ ಇದು ರೇಡಿಯೋ, ಟೈಮ್ ಗೊತ್ತಾಗ್ಬೇಕಾದ್ರೂ ರೇಡಿಯೋ, ಕಲಾವಿದ್ರು ಗೊತ್ತಾಗ್ಬೇಕಾದ್ರೂ ರೇಡಿಯೋ. ಹೌದು, ದೂರದರ್ಶನ ಮತ್ತೆ ಟಿವಿ. ದೂರದರ್ಶನ, ದೂರದರ್ಶನಲ್ಲಿ ಹಾಡಿದ್ದೆ. ಹೌದು, ಖಂಡಿತ. ಅಲ್ಲಿ ನೀವು ಬೆಂಗಳೂರಲ್ಲಿ ಇದ್ರಿ, ಅದೇ ರೀತಿ ದೂರದರ್ಶನಲ್ಲೂ ಕೂಡ ಕೆಲವು ಕಾರ್ಯಕ್ರಮಗಳನ್ನ ತಾವು ಮಾಡಿದಿರಿ. ಅದ್ರ ಬಗ್ಗೆ ಒಂದೆರಡು ಮಾತಾಡಿದ್ರೆ ಮಾತಾಡಿ, ಅದ್ರ ಬಗ್ಗೆ ಮಾತಾಡಿ. ದೂರದರ್ಶನಲ್ಲಿ ಒಂದು ಇದ್ರದ್ದು ಸುಗಮ ಸಂಗೀತ ಕಾರ್ಯಕ್ರಮನೇ ಕೊಟ್ಟಿದೆ. ಅದು ಆಕ್ಚುಲಿ ಮತ್ತೆ ರಿಪ್ಯುಟೇಷನ್ ಆಗ್ತಿರುತ್ತಂತೆ, ಅದು ಯಾರು ಹೇಳ್ತಾರೆ. ತುಂಬಾ ಚೆನ್ನಾಗಿ ಸರ್. ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅದಕ್ಕೆ ಅಕಾಂಪನಿಮೆಂಟ್ಸು ಪ್ರಕಾಶ್ ಹೆಗ್ಡೆ ಅವ್ರ ಫ್ಲೂಟಲ್ಲಿ ಇದ್ರು. ಮತ್ತೆ ತಬಲಕ್ಕೆ ಕಾರ್ತಿಕ್ ಅಂತ ಇದ್ದ. ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್. ಹೌದು. ಮತ್ತೆ ಅದೆಂತ ಮಾಡೋದು, ಬೀಳಲಿರುವ ಹನಿಗಳು ಎನ್ನುವಂತ ಒಂದು ಡಾಕ್ಯುಮೆಂಟ್ರಿ ಅಲ್ಲ? ಅದು ಡಾಕ್ಯುಮೆಂಟ್ರಿ 2000ರಲ್ಲಿ ಮಾಡಿದ್ರು ಸರ್. 1999 ಅನ್ಸುತ್ತೆ, ಅವಾಗ ಮಾಡಿದ್ರು. ಆಗ ಆಗಲೂ ಒಬ್ರು ಕುಮಾರ್ ಅಂತ ಅವ್ರು ಕರೆದ್ರು, ನಮ್ಮ ಅಕ್ಕನ ಮುಖ ಕರೆದ್ರು ಅವ್ರನ್ನ. ಡಾಕ್ಯುಮೆಂಟ್ರಿ ನೀವೇ, ನಾನು ಪ್ರಾಜೆಕ್ಟ್ ಕೊಡ್ತೀನಿ, ನೀವೇ ಇದನ್ನ ರೆಡಿ ಮಾಡ್ಕೊಂಡು, ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಟ್ಯೂನ್ ಮಾಡ್ಕೊಂಡು ಬರಬೇಕು. ನಾವು ಒಂದೊಂದು ದಿವಸ ಒಂದೊಂದು ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಇದು ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾನೊಂದು ಇವರು ಮಡೇನವ್ರು ಅಂತ ನಮ್ಮ ಶಿವಮೊಗ್ಗದಲ್ಲಿದ್ದರು, ಅವ್ರ ಹತ್ರ ಬರೆಸ್ಕೊಂಡು ಒಂದು ನಾನೇ ಕಂಪೋಸ್ ಮಾಡ್ಕೊಂಡು ತೊಗೊಂಡಿದ್ದೆ. ಒಂದು ಅಂಶ ಹಾಡು ತೋರಿಸ್ತೀನಿ ಸರ್. ತೋರಿಸಿ. ತಬ್ಬಲಿ ಇವರೆಂದು ಕಡೆಗಣಿಸದಿರಿ, ಇವರ ಬೇಸರ ಮಾಡದೆ ಕರೆದು ನೇವರಿಸಿವರ. ತಬ್ಬಲಿ ಇವರೆಂದು ಕಡೆಗಣಿಸದಿರಿ, ಇವರ ಅವ್ವನಿಲ್ಲದ ಕೂಸು ಅಪ್ಪನಿಲ್ಲದ ಕಂದ, ಎಲ್ಲರಂತೆ ಬಾಳಿ ಉನ್ನತಿಯ ಪಡೆಯುವಂತೆ. ತಬ್ಬಲಿ ಮಗುಗೊಂದು ಮನೆಬೇಕು, ಮನೆಬೇಕು. ವಾತ್ಸಲ್ಯದ ಕರೆಯ ಪೋಷಣೆಯ ಮನೆ ಬೇಕು. ಹೀಗೆ ಒಂದು ಹಾಡು ಬರ್ಸ್ಕೊಂಡು ಸರ್. ಅದು ಆಕ್ಚುಲಿ ಅದೆಷ್ಟು ಎಫೆಕ್ಟ್ ಆಯ್ತು ಅಂತ ನನ್ನ ಫ್ರೆಂಡ್ಸ್ಗಳು 2-3 ಜನ ಮಕ್ಕಳಿಲ್ಲ, ಅವ್ರಿಗೆ ಅಡಾಪ್ಟ್ ಮಾಡ್ಕೊಳಕ್ಕೆ ತುಂಬಾ ಹೆಲ್ಪ್ ಆಯ್ತು ಸರ್. ತುಂಬಾ ಜನ ಪರಿಚಯ ಆಯ್ತು. ಇವತ್ತು ಆ ಹುಡುಗಿರುಗಳು ದೊಡ್ಡವರಾಗಿ ತುಂಬಾ ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಹುಡುಗಿಯರಾಗಿ ಬೆಳೆದಿದ್ದಾರೆ. ಹೌದು, ಅದೇ ಒಂದು ಅಂದ್ರೆ ಫೀಲಿಂಗ್ ಇದೆ ಮೇಡಮ್ ಆ ಹಾಡಲ್ಲಿ, ಒಂದು ಫೀಲಿಂಗ್. ಮತ್ತು ನಿಮ್ಮ ಧ್ವನಿಯಲ್ಲಿ ಕೇಳುವಾಗ ಆ ಫೀಲಿಂಗ್ ನಮ್ಗೆ ಅನಿಸ್ತದೆ. ಏನೋ ಒಂದು ಭಾವನೆ ಇದೆ ಬಹಳಷ್ಟು ನಿಮ್ಮ ವಾಯ್ಸಲ್ಲಿ. ಅದೆಲ್ಲ ದೇವದತ್ತ ಕೊಡುಗೆ ಏನಲ್ಲ ಮೇಡಮ್. ಮಾಡ್ಲಿಕ್ಕೆ ಕಷ್ಟ, ಅದು ಕೆಲವು ಬಂದ್ಬಿಡ್ತದೆ ನಮಗೆ ಆಟೋಮೆಟಿಕ್, ದೇವರೇ ಕೊಟ್ಟಿರ್ತಾರೆ. ಖಂಡಿತ ಸರ್, ನಂದೇನಿದ್ರು ಟ್ಯಾಲೆಂಟ್ ಏನು ಅದು ದೇವ್ರು ಕೊಟ್ಟಿರೋದಷ್ಟೇ. ಅಲ್ಲ, ನೀವು ಎಷ್ಟು ಟ್ಯಾಲೆಂಟ್ ಇದ್ರು ಮೇಡಮ್, ಕೆಲವು ದೇವರ ಒಂದು ಕೊಡುಗೆ ಅಂತ ಇರ್ತದೆ ಕೆಲವರಿಗೆ, ಕಲಾವಿದರಿಗೆ ಬರುವಾಗಲೇ ಕೊಟ್ಟಿರ್ತಾನೆ ಕೆಲವರಿಗೆ. ಈ ತರ ಸ್ವಲ್ಪ ನಾವು ಸಾಧನೆ ಮಾಡಿದ ಕೂಡಲೇ ಅದು ಇನ್ನೂ ಬೆಳಕಿಗೆ ಬರ್ತದೆ. ಅದು ನಿಮ್ಮ ಸಾಧನೆ ಬಹಳಷ್ಟಿದೆ, ಅದರ ಜೊತೆ ಭಾವನೆ ಇದೆ ವಾಯ್ಸಲ್ಲಿ, ಅದು ಬಹಳ ಖುಷಿ ಆಯ್ತು ಮೇಡಮ್. ಅದೇ ಅಂದ್ರೆ ಒಂದು ಅದು ಫೀಲಿಂಗ್ ಏನಂದ್ರೆ ಇದನ್ನ ನಾವು ಅನುಭವಿಸ್ಬೇಕು ಸರ್. ಹೌದು, ಅವಾಗ ಆ ಪರಿಸ್ಥಿತಿ ಹೋಗಿ ನಾವು ಆ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ನೋಡ್ಬೇಕು. ಅದು ಮಾತ್ರ ಯಾವುದೇ ದೇವ್ರನಾಮಗಳಾಗ್ಲಿ, ಯಾವುದೇ ಕವಿಗಳ ಕವನಗಳಾಗ್ಲಿ, ಅವ್ರು ಯಾವ ಟೈಮ್ನಲ್ಲಿ ಬರೆದಿದ್ದಾರೆ ಅದು ಆ ಟೈಮ್ ನೋಡ್ಕೊಂಡು, ಆ ಸಾಹಿತ್ಯ ಅರ್ಥ ಮಾಡ್ಕೊಂಡು ಇದಕ್ಕೆ ನಮ್ಗೆ ಆ ಭಾವನೆ ಬರ್ತದೆ ಸರ್. ಹೌದು, ಖಂಡಿತ ಮೇಡಮ್. ಹೌದು ಮೇಡಮ್.
ಅದೇ ರೀತಿ ಮೇಡಮ್, ನಾವು ಬಹಳಷ್ಟು ಮಾತಾಡಲಿಕ್ಕಿದೆ ನಿಮ್ಮ ಬಗ್ಗೆ, ನಿಮ್ಮ ಬಗ್ಗೆ ತಿಳಿಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮನ ತೆಗೆದು ತದನಂತರ ನಿಮ್ಮ ಭೇಟಿ ಆಗ್ತಾನೆ. ಆಗಲೇ ಮೇಡಮ್? ಓಕೆ ಸರ್, ಓಕೆ. ಆಯ್ತಾಯ್ತು. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ನೋಡ್ತಾ ಇರಿ ಕಲಾಂತರಂಗ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಖ್ಯಾತ ಗಾಯಕಿ ಅಮೃತ ಚಂದ್ರಶೇಖರ್ ಅವರು. ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ವಿ. ಮಾತುಕತೆಯನ್ನು ಮುಂದುವರಿಸೋಣ, ಅವರ ಕಲಾಪಯಣವನ್ನು ಮತ್ತಷ್ಟು ತಿಳಿಯೋಣ. ಅವರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮೇಡಮ್, ನಿಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನೀವು ಆಗಲೇ ಹೇಳಿದ್ರಿ ನಿಮ್ಮ ಯಜಮಾನರ ಸಪೋರ್ಟ್ ಭಾಳಷ್ಟಿದೆ ಅಂತ. ಆದರೂ ಕೂಡ ನಿಮ್ಮ ಮನೆಯವರ ಬಗ್ಗೆ ತಿಳಿಸಿ, ಅವ್ರು ಏನು ಮಾಡ್ತಾರೆ, ಅದೇ ರೀತಿ ಮಕ್ಕಳ ಬಗ್ಗೆ ಒಂದೆರಡು ಮಾತು. ಸರ್, ನಮ್ಮ ಯಜಮಾನರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಚೀಫ್ ಮ್ಯಾನೇಜರ್ ಆಗಿ ರಿಟೈರ್ ಆಗಿದೆ ಈಗ. ಇದ್ರು ಆ್ಯಕ್ಚುಲಿ ಅವರು ಚೀಫ್ ಮ್ಯಾನೇಜರ್ ಆಗಿ ಬ್ಯಾಂಕಲ್ಲಿ ಮ್ಯಾನೇಜರ್ ಅಷ್ಟೇ. ಮನೆಯಲ್ಲಿ ಮಾತ್ರ ನನಗೆ ಫುಲ್ ಸಪೋರ್ಟಿವ್ ಸರ್. ನನ್ನ ಟ್ಯಾಲೆಂಟ್ಗೆ, ನನ್ನ ಕಲೆಗೆ ಒಂದು ನೀರೆಂದು ಬೆಳೆಸಿದವರೇ ಅವರು ಅಂತ ನಾನು ಖಂಡಿತ ಹೇಳ್ತೀನಿ. ನನ್ನ ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯದಲ್ಲಿ ಏನಾಗಿತ್ತು ಅಂದ್ರೆ, ನಮ್ಮ ತಂದೆ ತಾಯಿ ಎಲ್ಲ ಇಷ್ಟು ಪ್ರಚಾರ ಎಲ್ಲ ಇರ್ಲಿಲ್ಲ, ಇಷ್ಟು ಅವಕಾಶಗಳು ಇರ್ಲಿಲ್ಲ. ನನ್ನ ಮಗಳು ಹಾಡ್ತಾಳೆ, ಅಲ್ಲಿ ಇಲ್ಲಿ ಅದರ ಪ್ರೋಗ್ರಾಮ್ಗಳು ಹಾಡ್ತಾಳೆ ಅಂತ ಬಿಟ್ರೆ ಗೊತ್ತಿರ್ಲಿಲ್ಲ. ಮೊದಲನೇ ಸತಿ ಆಕಾಶವಾಣಿಗೆ ಹಾಕ್ಸಿ, ಆಕಾಶವಾಣಿಲಿ ಬರ್ಲಿಲ್ಲ ಅನ್ನೋದಕ್ಕೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ಗಿಂತ ಜಾಸ್ತಿ ನನ್ನ ಬಗ್ಗೆ ಯೋಚನೆ ಇದೆ ಸರ್, ಅವ್ರಿಗೆ ಟ್ಯಾಲೆಂಟ್ ಬಗ್ಗೆ. ನನಗೆ ಅಷ್ಟು ಇಲ್ಲ. ಅವರೇ ಇದು ಅಪ್ಲಿಕೇಶನ್ ತೊಗೊಂಬಂದು ಹಾಕಿ, ಮತ್ತೆ ಅದಾಗಲಿಲ್ಲ ಅಂದ ತಕ್ಷಣ ಕ್ಲಾಸಿಗೆ ಸೇರಿಸಿ, ಮತ್ತೆ ಅದೊಂದು ಆಕಾಶವಾಣಿ ಆಗೋಲಿ ತನಕವೇ ಒಂಥರ ಇದು ಮಾಡ್ತೀವಿ. ಮತ್ತೆ ಪ್ರತಿಯೊಂದು ಪ್ರೋಗ್ರಾಮ್ನಲ್ಲೂ ಅಷ್ಟೇ. ಅಲ್ಲಿ ಶಿವಮೊಗ್ಗದಲ್ಲಿ ಸುಮಾರು ಅನಂತಮೂರ್ತಿ, ಲಕ್ಷ್ಮಣ್ ಭಟ್ರು, ಸುಮಾರು ಜನ ಇವರೆಲ್ಲ ಬಂದಿದ್ರು. ಅವಾಗೆಲ್ಲ ಪ್ರತಿಯೊಂದು ಪ್ರೋಗ್ರಾಮ್ನಲ್ಲಿ ಕರಿತಿದ್ರು. ಕೆಲವು ಸತಿ ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ಏನಾಗ್ತಿತ್ತು ಅಂದ್ರೆ, ನನ್ನನ್ನು ಕರೆದು ಒಳಗಡೆ ಎಲ್ಲ ಜೊತೆ ಟೀ ಎಲ್ಲ ಕರಿತಿದ್ರು. ಅವಾಗ ಇವರು ಹೊರಗಡೆ ಹೊಡ್ಕೊಳ್ಬೇಕಾಗಿತ್ತು. ಅಂತದಾದ್ರು ಅವ್ರು ಒಂದ್ ದಿವಸ ಒಂದು ಜಲಸ್ ಅನ್ನೋದು ಇಲ್ವೇ ಇಲ್ಲ ಸರ್. ಅವ್ರು ತುಂಬಾ ತುಂಬಾ ಇದು ಸಪೋರ್ಟ್ ಆಗ್ಲಿ. ಹೌದು, ಎಲ್ಲರಿಗೂ ಇಂಥವ್ರೆ ಸಿಗಬೇಕು ಅಲ್ಲ ಮೇಡಮ್? ನಿಜವಾಗಿ ಕಲಾವಿದರಿಗೆ ಒಳ್ಳೆಯವರು ಸಿಕ್ಕರೆ, ಖಂಡಿತ ಕಲಾ ಪ್ರೋತ್ಸಾಹಕರು ಸಿಕ್ಕರೆ ಹುಷಾರಾಗ್ತಾರೆ. ಯಾಕಂದ್ರೆ ಎಲ್ಲರಿಗೂ ಒಬ್ಬೊಬ್ರಿಗೆ ಪ್ರತ್ಯೇಕವಾದ ವ್ಯಕ್ತಿತ್ವ ಇರ್ತದೆ ಮೇಡಮ್. ನಿಜವಾಗಿ ಮಹಿಳೆ ಇರಲಿ ಪುರುಷನಿರಲಿ, ಅವನು ಒಂದು ಸ್ಥಾನಮಾನವನ್ನು ಗಳಿಸಬೇಕೆನ್ನುವಂಥ ರೀತಿಯಲ್ಲಿದೆ. ಯಾವ ಸೇವೆಯಲ್ಲೇ ಕಳೆಯುವುದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಅದು ಕೆಲವರಿಗೆ ಅದು ಗೊತ್ತಾಗ್ತದೆ. ಯಾಕಂದ್ರೆ ನಮ್ಮ ಸೇವೆ ಮಾಡ್ಲಿಕ್ಕೆ ಮಾತ್ರ ಅಲ್ಲ ಅವರು ಇರೋದು, ಅವರಿಗೂ ಕೂಡ ಒಂದು ವ್ಯಕ್ತಿತ್ವ ಇದೆ. ಅವರ ವ್ಯಕ್ತಿತ್ವವನ್ನು ವಿಕಸನಗೊಳಿಸಲಿಕ್ಕೆ ನಾವು ಸಪೋರ್ಟ್ ಮಾಡ್ಬೇಕೆನ್ನುವಂತ ಒಂದು ಉತ್ತಮ ಒಂದು ಮನೋಭಾವ ನಿಮ್ಮ ಯಜಮಾನರಲ್ಲಿದೆ. ಖಂಡಿತವಾಗಿ ಅದು ಬಹಳ ಖುಷಿ ಆಯ್ತು ಮೇಡಮ್, ಬಹಳ ಖುಷಿ ಆಯ್ತು. ಹೌದು ಮೇಡಮ್. ಯಾಕಂದ್ರೆ ಚಿಕ್ಕಂದ್ರಲ್ಲಿ ತಂದೆ ತಾಯಿಯವರು ಹೇಗೂ ಸಪೋರ್ಟ್ ಮಾಡ್ತಾರೆ, ತಂದೆ ತಾಯಿಯವರು ಇಲ್ಲ ಅಂತಿಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಟರ್ನಿಂಗ್ ಪಾಯಿಂಟ್ ಇರುತ್ತೆ ಮದುವೆ ಆದ್ಮೇಲೆ. ಟರ್ನಿಂಗ್ ಪಾಯಿಂಟ್ ಹೌದಾ? ಆಗ್ಲಿ ಮೇಡಮ್. ಚಂದ್ರಶೇಖರ್ ಸರ್ ಅವರಿಗೆ ಧನ್ಯವಾದ ತಿಳಿಸೋಣ ಅಲ್ವಾ? ಯಾಕೆ ಒಬ್ರು ಕಲಾವಿದನ ನೀಡಿದ್ರಲ್ಲ. ಹೌದು, ಕಲಾ ಜಗತ್ತಿಗೆ ಒಂದು ಕಲಾವಿದ ನೀಡಿಲ್ಲ ಅವರು ಅಲ್ವಾ? ಖಂಡಿತವಾಗಿ ಕಲಾವಿದೆ ಆಗಿ ನನ್ನ ಕೊಡುಗೆ ಆಗಿ ಕೊಟ್ಟಿದ್ರೆ ಏನಾದ್ರು ಒಂದ್ ಸ್ವಲ್ಪ, ನಾನು ದೊಡ್ಡ ಕಲಾವಿದೆ ಅಂತ ಹೇಳ್ಕೊಳಕ್ ಇಷ್ಟಪಡಲ್ಲ. ಇಷ್ಟರ ಒಂದು ಅಳಿ ಸೇವೆ ಮಾಡಿಸ್ತಾರೋ ಅವಕಾಶ ಸಿಕ್ಕ ಕಾರಣ. ಅದೇ ರೀತಿ ಮೇಡಮ್, ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಮಗ ಮತ್ತು ನಿಮ್ಮ ಸೊಸೆಯ ಬಗ್ಗೆ ಒಂದೆರಡು ಮಾತು. ಮಗ ಅವನು ತುಂಬಾ ಚೆನ್ನಾಗಿ ಹಾಡ್ತಾನೆ. ಮಗ ಸುಮುಖ ಅಂತ ಹೆಸರು. ಅವನಿವಾಗ ಓಲೋನಲ್ಲಿ, ಸ್ವೀಡನಲ್ಲಿ ಓಲೋನಲ್ಲಿ ಇಂಜಿನಿಯರ್ ಆಗಿದ್ದಾನೆ. ಅವನು ಚೆನ್ನಾಗಿ ಹಾಡ್ತಾನೆ. ಮುಂಚೆನೂ ತುಂಬಾ ಚೆನ್ನಾಗಿ ಹಾಡ್ತಿದ್ದ. ಅವ್ನಿಗೆ ಇತ್ತೀಚೆಗೆ ಅವನಿಗೆ ಇನ್ಸ್ಟ್ರೂಮೆಂಟ್ ಜೊತೆ ತುಂಬಾ ವ್ಯಾಮೋಹ ಜಾಸ್ತಿ. ಹಾಗಾಗಿ ಗಿಟಾರ್ ತುಂಬಾ ಪ್ಲೇ ಮಾಡ್ತಾನೆ, ತುಂಬಾ ಚೆನ್ನಾಗಿ ಪ್ಲೇ ಮಾಡ್ತಾನೆ. ಕೀಬೋರ್ಡ್ ಚೆನ್ನಾಗಿ ಪ್ಲೇ ಮಾಡ್ತಾನೆ.
ಮತ್ತೆ ಇವಾಗ ಮ್ಯಾಂಡ್ರಿನ್ ಪ್ಲೇ ಮಾಡ್ತಾನೆ. ಮ್ಯಾಂಡ್ರಿನ್ ಪ್ರಸಾದ್ ಗೊತ್ತಲ್ಲ ಸರ್, ಮ್ಯಾಂಡರಿನ್ ಪ್ರಸಾದ್, ಅವ್ರ ಹತ್ರ ಕ್ಲಾಸ್ ತಗೊಳ್ತೇನೆ. ಮೂರ್ನಾಲ್ಕು ವರ್ಷದಿಂದ ಕ್ಲಾಸ್ ತಗೊಳ್ತೇನೆ. ಆನ್ಲೈನ್ ಅಲ್ಲಿ ಮಾಡ್ತಾರೆ ಪ್ರಸಾದ್ ಸರ್ ಅವರು. ಹಾ, ಆನ್ಲೈನ್ ಕ್ಲಾಸ್ ಮಾಡ್ತೀನಿ ಸರ್, ಆನ್ಲೈನ್ ಕ್ಲಾಸ್ ಮಾಡ್ತೀನಿ ಸರ್. ಹೌದು ಹೌದು, ಅವ್ರಿಗಂತೂ ನನ್ನ ಮಗನ್ ಕಂಡ್ರೆ ತುಂಬಾ ಇಷ್ಟ. ಅವರು ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಕ್ಲಾಸ್ ಮಾಡ್ತಾರೆ. ಅವರು ಬರೀ ಮ್ಯಾಂಡ್ರಿನ್ ಕ್ಲಾಸ್ ಅಷ್ಟೇ ಅಲ್ಲ ಸರ್, ಒಂದು ವ್ಯಕ್ತಿತ್ವದ ವಿಕಸನ ಕ್ಲಾಸ್ ತಗೊಳ್ತಾರೆ ಅಂತ ಹೇಳ್ಬೋದು. ಅಷ್ಟು ಒಳ್ಳೆ ವ್ಯಕ್ತಿ. ಅವ್ರ ಹತ್ರ ಕ್ಲಾಸ್ ತಗೊಳ್ತಾನೆ. ಮತ್ತೆ ಇಲ್ಲಿ ಕನ್ನಡ ಕಮಿಟಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಒಂದು ಪ್ರೆಸಿಡೆಂಟ್ ಏನೋ ಆಗಿದ್ದಾನೆ. ಮತ್ತೆ ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ತಾನೇ ನೋಡ್ಕೊಳ್ತಾನೆ. ಯಾವ್ದಾದ್ರು ಪ್ರೋಗ್ರಾಮ್ಗಳು ಅರೇಂಜ್ ಮಾಡ್ಬೇಕಾದ್ರೆ ಎಲ್ಲ. ಈಗ ಗಿರಿಧರ್ ಉಡುಪ ಅವ್ರು ಬಂದಿದ್ರು, ಮತ್ತೆ ಮೈಸೂರು ಮಂಜುನಾಥ್ ಅವ್ರು ಬಂದಿದ್ರು. ಹೀಗೆ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಸುಮಾರು ಅರೇಂಜ್ ಮಾಡಕ್ಕೆಲ್ಲ ಸುಮಾರು ಮಾಡ್ತಾನೆ. ತುಂಬಾ ಆಕ್ಟಿವ್ ಆಗಿದ್ದಾನೆ ಸರ್ ಅವನು. ಅದ್ರ ನಾನು ಇಂಜಿನಿಯರ್. ಸೊಸೆ ಬಗ್ಗೆ ಒಂದೆರಡು ಮಾತು. ಹೌದು ಮೇಡಮ್. ಸೊಸೆ ಖಂಡಿತವಾಗಿ ಸೊಸೆ ಅದೃಷ್ಟ. ನನ್ನ ಸೊಸೆ ತುಂಬಾ ಒಳ್ಳೆ ಹುಡುಗಿ, ಜೊತೆಗೆ ತುಂಬಾ ಒಳ್ಳೆ ಡ್ಯಾನ್ಸರ್, ಕ್ಲಾಸಿಕಲ್ ಡ್ಯಾನ್ಸರ್. ಅವಳು ಕುಚಿಪುಡಿ ಮತ್ತೆ ಭರತನಾಟ್ಯ ಎರಡು ಕಲ್ತಿದ್ದಾಳೆ. ಮತ್ತೆ ಇಲ್ಲಿ ಪರ್ಫಾರ್ಮೆನ್ಸ್ ಸ್ವೀಡನ್ ಅಲ್ಲಿ ಸುಮಾರು ಪರ್ಫಾರ್ಮೆನ್ಸ್ ಕೊಡ್ತಾಳೆ. ಸೊ ಅದಕ್ಕೆ ಸಪೋರ್ಟಿಂಗ್ ಆಗಿ ನನ್ನ ಮಗನೂ ಇದ್ದಾನೆ. ಈಗ 31ನೇ ತಾರೀಕು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ ಅವಳದು. ಕ್ಲಾಸಿಕಲ್ ಡ್ಯಾನ್ಸರ್, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಆಗಲಿ ಮೇಡಮ್, ಆಗಲಿ. ಭಾಳ ಖುಷಿ ಆಯಿತು. ಎಲ್ಲ ಸಂಸಾರ ಅಂದ್ರೆ ನಿಮ್ಮ ಸಂಸಾರ ಸಂಗೀತ ಸಾಗರ ಅಲ್ಲ ಮೇಡಮ್? ನಮ್ಮ ಸಂಸಾರ ಆನಂದ ಸಾಗರ ಇದೆ, ನಮ್ಮ ಸಂಸಾರ ಸಂಗೀತ ಸಾಗರ. ಸಂಗೀತ ನೃತ್ಯ ಸಾಗರ. ಹೌದು ಹೌದು ಮೇಡಮ್, ಹೌದು ಖಂಡಿತ. ಮತ್ತೆ ನಿಮ್ದೊಂದು ಗಾನಾಮೃತ ಅಂತ ಒಂದು CD ಬಿಡುಗಡೆ ಆಗಿತ್ತು, ಆಲ್ಬಮ್. ಅದ್ರ ಬಗ್ಗೆ ಹೇಳಿದ್ರೆ ಏನ್ ಹೇಳಲಿಕ್ಕೆ ಎಷ್ಟು ಹೇಳಿ ಮೇಡಮ್. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಮೊದಲನೇದಾಗಿ ಚಿನ್ಮಯ ಸ್ವಾಮೀಜಿಗಳನ್ನ ಬ್ರಹ್ಮಾನಂದ ಸರಸ್ವತಿ ಅವರನ್ನ ಜ್ಞಾಪಿಸ್ಕೊಳ್ಬೇಕು. ಅದು ನನ್ನ ಮನೆಯವರು ಚಿಕ್ಕ ವಯಸ್ಸಿಂದ ಚಿನ್ಮಯ ಹೋಗ್ತಾ ಇದ್ರು. ಬಾಲ್ಯವಿಹಾರ ಕ್ಲಾಸಸ್ ಅಂತ ಮಾಡ್ತಾರೆ ಇಲ್ಲಿ. ಅವಾಗಿಂದು ಚಿನ್ಮಯ ಒಡನಾಟ ತುಂಬಾ ಚೆನ್ನಾಗಿತ್ತು ಅವ್ರಿಗೆ. ನನ್ನ ಮದುವೆ ಆದ್ಮೇಲೆ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲಿ ತನಕ ನನ್ನ ಚಿನ್ಮಯ ಪರಿಚಯ ಇರಲಿಲ್ಲ. ಆಮೇಲೆ ಒಂದ್ ದಿವಸ ಅವ್ರದ್ದು ಪ್ರವಚನಕ್ಕೆ ಮುಂಚೆ ಒಂದ್ ಅರ್ಧ ಗಂಟೆ ಯಾರು ಹಾಡ್ಬೇಕು. ಒಬ್ರು ಯಾರು ಹಾಡ್ತಿದ್ರು. ಒಂದ್ ದಿವಸ ನನ್ನ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರು ನಮ್ಮ ಮನೆಯವರು. ಅವಾಗ ಹಾಡ್ತಿದಾಗ ಲಾಸ್ಟ್ ಹಾಡೋತ್ತಿಗೆ ಸ್ವಾಮೀಜಿ ಬರ್ತಾರೆ ಪ್ರವಚನ ಮಾಡಕ್ಕೆ. ಅವಾಗ ಬಂದವರು ತುಂಬಾ ಚೆನ್ನಾಗಿ ಹಾಡ್ತಾಳೆ ನಿಮ್ ಹೆಂಡತಿ, CD ಮಾಡಿದ್ಯಾ ಕೇಳಿದ್ರು ನಮ್ಮ ಮನೆಯವ್ರಿಗೆ. ಇಲ್ಲ CD ಮಾಡ್ಬೇಕು ಅಂತ ಆಸೆ ಇದೆ ಸ್ವಾಮೀಜಿ, ಹೆಂಗ್ ಹೋಗ್ಬೇಕು ಅಂತ ಗೊತ್ತಿಲ್ಲ ನಮಗೆ ಅಂತ ಹೇಳಿದ್ರು. ಇಲ್ಲ ಬೇಡ ನೀನು ಹೋಗಿ, ನೀನು ಮಾಡ್ಬೇಡ, ನಾನೇ CD ಮಾಡಿಸ್ತೀನಿ ಅಂತ ಹೇಳಿ ಅವರು ಗಾನಾಮೃತ ಅಂತ ಹೇಳಿ ಪೂರ್ತಿ ನಂದು ಒಬ್ಬಳತೇನೆ 9 ದೇವ್ರನಾಮಗಳನ್ನ ಹಾಗೆ ಹಾಡಿದ್ದೀನಿ. ದೇವ್ರನಾಮ ಆಧ್ಯಾತ್ಮಿಕ ಗೀತೆಗಳನ್ನ ಹಾಗೆ ಹಾಡಿದ್ದೀನಿ. ಅದಕ್ಕೆ ಈಗ ಚಾಮಿಯವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ರು. ಆಗಿದ್ದು 2000ರಲ್ಲಿ ಸರ್. 2000 ನನ್ನ CD ಆಗಿದ್ದು ಮೊದಲನೇ CD. ಅವಾಗ ಸುಮಾರು ಸಾಕಷ್ಟು ಪ್ರಚಾರ ಆಯ್ತು ಸಿಡಿಯಿಂದ. CD ತುಂಬಾ ಚೆನ್ನಾಗಾಯ್ತು. ಇದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ನವರೆಲ್ಲ ಇವಾಗ ಕೇಳಿದ್ರೆ ಇವಾಗ ಅವರೆಲ್ಲ ಮುಟ್ಟಕ್ಕೆ ಹೋಗಲ್ಲ, ಅಷ್ಟು ದೊಡ್ಡವ್ರು ಸರ್. ಶಿವು, ಅದೇ ಅಂತಕೃಷ್ಣ ಶರ್ಮಾ ಅವರ ಮೃದಂಗಮ ಅವರು ಬಾರಿಸಿದ್ದು, ಸುಮಾರಾಣಿ ಸಿದ್ಧಾರ್ಥ ಬಾರಿಸಿದ್ದು. ಹೀಗೆ 2 ದಿವಸ ರೆಕಾರ್ಡಿಂಗ್ ಆಯ್ತು ಪ್ರಭಾತ್ ಸುಳ್ಳು ಅಂತ. ನನ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್. ಹೌದು ಖಂಡಿತ. ಒಂದು ಸಿಡಿಯಲ್ಲಿ 9 ಹಾಡು ಅಲ್ಲ ಮೇಡಮ್, 9 ಆಲ್ಬಮ್ ಸಾಂಗ್, 9 ಹಾಡು ದೇವ್ರ ನಾಮಗಳು ಅಲ್ಲ ಮೇಡಮ್? ದೇವ್ರ ನಾಮಗಳು, ದೇವ್ರ ನಾಮಗಳು, 2 ಆಧ್ಯಾತ್ಮದ ಭಾವಗೀತೆಗಳನ್ನ, ಒಂದು ಕುಂಕುದು, ಒಂದು VC ಐಯರ್ ಸಂಘ ಅಂತ ಅವ್ರದ್ದು ಒಂದು ಹಾಡಿದೀನಿ. VC ಐಯರ್ ಸಂಘ ಅವ್ರದ್ದು ಹಾಡು ಒಂದ್ ಸ್ವಲ್ಪ ಹಾಡ್ಬೋದಾ? ಹಾಡಿ, 1-2 ಲೈನ್ ಹಾಡಿ ಮೇಡಮ್. ಖಂಡಿತ. 2 ಲೈನ್. ಎಲ್ಲ ತಿಳಿದು ನೋಡಿದಲ್ಲಿ ಬದುಕುವುದು ಮಾಯೆ, ಕ್ಷಣದ ಮಿಂಚು ಬೆಳಕಿನಲ್ಲಿ, ಕ್ಷಣದ ಮಿಂಚು ಬೆಳಕಿನಲ್ಲಿ
ಬೆಳಕಿನಲ್ಲಿ ಮೂಡುವಂತ ಛಾಯೆ ಇಲ್ಲ ತಿಳಿದು ನೋಡಿದಲ್ಲಿ ಬದುಕುವೊಂದು ಮಾಯೆ. ಈ ಥರ ಹಾಡುಗಳನ್ನ ಹಾಡಿಸರಡೆ. ಹೌದು, ಖಂಡಿತ ಒಂದು ಉತ್ತಮ ಸಾಹಿತ್ಯ, ಉತ್ತಮ ರಾಗ ಸಂಯೋಜನೆ, ಉತ್ತಮ ಗಾಯನ ಅಲ್ಲ ಮೇಡಮ್. ಒಳ್ಳೆ ಖುಷಿ ಆಯ್ತು ಕೇಳಿ. ಒಂದು 2 ಸಾಲಲ್ಲೇ ಅದು. ಹೌದು, ಅದು ಹೌದು ಮೇಡಮ್. ಅನ್ನ ಬೆಂದಿದೆ ಅಂತ ಒಂದಾಗಲೂ ಸಾಕಂತೆ. ಅದೇ ರೀತಿ ಹಾಡು ಕೂಡ 2 ಸಾಲು ಪಲ್ಲವಿ ಕೇಳಿದ ಕೂಡಲೇ ಗೊತ್ತಾಗ್ತದೆ ಈ ಹಾಡು ಹೇಗಿದೆ ಅಂತ ಅಲ್ಲ ಮೇಡಮ್. ಆ ಥರ ನಿಜವಾಗಿ ಆ ಕಂಪೋಸಿಂಗ್ ಇರೋದೇ ಪಲ್ಲವಿಯಲ್ಲಿ. ನಿಜವಾಗಿ ಪಲ್ಲವಿ ಯಾವ ಥರ ಇದೆ ಕ್ಯಾಚ್ ಇದ್ರೆ ಅದು ಕ್ಯಾಚಿಂಗ್ ಆಗಿದ್ರೆ ಆ ಹಾಡು ಸಕ್ಸಸ್ಸೇ ಅಲ್ಲ ಮೇಡಮ್. ಇದು ನೀವು ಹಾಡಿದ ಹಾಡುಗಳು, ನೀವು ಹಾಡಿದ ಹಾಡುಗಳೆಲ್ಲ ಈ ಸರ್ತಿ ಅದು ಎಲ್ಲವೂ ಒಂಥರ ಖುಷಿ ಇದೆ ಕೇಳಲಿಕ್ಕೆ ಕೂಡ, ಒಂಥರ ಭಾವನೆ ಇದೆ, ಎಲ್ಲವೂ ಇದೆ, ಒಂದು ಇದಿದೆ. ಅದೇ ರೀತಿ ಮೇಡಮ್ ನಿಮ್ಮ ಮಲ್ನಾಡ ಉತ್ಸವ ಅಂತ ಅಲ್ಲಿ ಕೂಡ ನೀವು ಭಾಗವಹಿಸಿದಿರಿ ಅಲ್ಲ ಮೇಡಮ್? ಮಲ್ನಾಡ್ ಅದೇ ಶಿವಮೊಗ್ಗದಲ್ಲಿ ನಾನು ಕಾರ್ಯಕ್ರಮ ಕೊಡಕ್ ಶುರು ಮಾಡಿದ್ದು, ಅವಾಗಿಂದ ಕಂಟಿನ್ಯೂಸ್ ಎಲ್ಲಾ ಪ್ರೋಗ್ರಾಮ್ ನಲ್ಲೂ ಹಾಡ್ತಿದ್ವಿ. ಹಾಗಾಗಿ ಮಲ್ನಾಡೋತ್ಸವನೂ ಅದ್ರಲ್ಲಿ ಒಂದು. ಮಲ್ನಾಡೋತ್ಸವನೂ ಎಲ್ಲ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಎಲ್ಲಾದ್ರೂ ಹಾಡಿದ್ದು. ಹಾಗಾಗಿ ಮಲ್ನಾಡೋತ್ಸವ ಆದಾಗೆಲ್ಲ ನಾವುಗಳ ಕಾರ್ಯಕ್ರಮ ಕೊಡ್ತಾ ಇದ್ವಿ. ಮತ್ತೆ ಈ ಕಾವ್ಯ ಕಸ್ತೂರಿ ಬಗ್ಗೆ ತಿಳಿಸ ಏನ್ ಹೇಳಿ? ಕಾವೇರಿ ಸರ್, ಕಾವೇರಿ ಹೌದು, ಕಾವೇರಿ ಬಗ್ಗೆ. ಕಾವೇರಿ ಅಂತ ಹೇಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನವರು ಆ ಪ್ರೋಗ್ರಾಮ್ ಮಾಡ್ತಾ ಇದ್ರು. ಪ್ರತಿ ತಿಂಗಳಿಗೆ ಒಂದೊಂದು ಕಾರ್ಯಕ್ರಮ ಮಾಡ್ತಿದ್ರು. ಅದೇ ನಾನು ಮೊದಲು ಕೊಟ್ಟಿದ್ದ ಕಾರ್ಯಕ್ರಮ ಅದೇನೆ. ಅಂದ್ರೆ ಎಲ್ಲ ಕಾವ್ಯಗಳನ್ನ ತಗೊಂಡು ಹಾಡೋದು, ಆ ರೀತಿ ಎಲ್ಲ ಕಾವ್ಯಗಳನ್ನ ತಗೊಂಡು ಪ್ರಸ್ತುತಪಡಿಸುವಂಥದ್ದು. ಕಾವೇರಿ ಅದ್ರಲ್ಲಿ ಹರಿವು ಹೋಗಿ ಅದರಲ್ಲಿ ನಂಗೆ ಮರ್ತೋದ್ರ ಹೆಸರು. ಒಂದು ಹಾಡಿದೆ, KV ಪ್ರಭು ಪ್ರಸಾದ್ ಅಂತ. ಅವರು ಆಕ್ಚುಲಿ ತುಂಬಾ ಚೆನ್ನಾಗಿ ಕವನಗಳನ್ನ ಬರೀತಾರೆ. ಅವ್ರ ಹಾಡನ್ನ ಹಾಡಿದ್ದೆ. ಆ ವ್ಯಕ್ತಿ ನನಗೆ ಮುಂದೆ ವ್ಯಕ್ತಿ ಪರಿಚಯ ಇರಲಿಲ್ಲ, ತುಂಬಾ ಇಷ್ಟ ಇತ್ತು ಅವ್ರ ಕವನಗಳು. ಮತ್ತೆ ನಾವು ಮೈಸೂರು ಟ್ರಾನ್ಸ್ಫರ್ ಆದಾಗ ಮೈಸೂರಿನಲ್ಲಿ ಒಂದು ಸ್ಕೂಲ್, ಸಾಯಿ ಸ್ಕೂಲ್ ಅಂತ ಇತ್ತು. ಆ ಸ್ಕೂಲ್ ಚೇರ್ಮನ್ ಅವರಾಗಿದ್ರು. ಅವ್ರಿಗೆ ಆಗ್ಲೇ 90 years ಆಗಿತ್ತು. ಅಲ್ಲಿ ನಂದು ಅವ್ರದ್ದು ಒಡನಾಟ ಎಷ್ಟು ಇದಾಯ್ತು ಅಂದ್ರೆ, ಅವ್ರ ಸ್ವಂತ ಮಗಳಿಗಿಂತ ಹೆಚ್ಚು ಅವ್ರನ್ನ ನೋಡಕ್ಕೆ ಅಂತ ಆಮೇಲೆ ಟ್ರಾನ್ಸ್ಫರ್ ಆದ ಕಡೆಗೆಲ್ಲ ಬಂದಿದ್ರು. ಅವ್ರದೊಂದು ಹಾಡು, ನಾ 2 ಲೈನ್ ಹಾಡ್ತೀನಿ ಸರ್. ಅವ್ರದೊಂದು ಟ್ರಿಬ್ಯೂಟ್, ಅವ್ರು ಇವಾಗಿಲ್ಲ. ನಾನುಡಿಸುವೆ ವೀಣಾ ನಾದ ಮಾಧುರ್ಯವದು, ನಿನ್ನಿದೆಯ ತಂತಿಗಳ ಮಿಡಿಯದಿರಬಹುದು. ನಾನುಡಿಸುವೆ ವೀಣಾ ನಾದ ಮಾಧುರ್ಯವದು, ನಿನ್ನಿದೆಯ ತಂತಿಗಳ ಮಿಡಿಯದಿರಬಹುದು. ಸುಂದರವಾಗೈತೆ ಮೇಡಮ್. ಅದೇ ರೀತಿ ಮೇಡಮ್ ಚಾಮುಂಡಿ ಬೆಟ್ಟದಲ್ಲಿ ಒಂದು ಕಾರ್ಯಕ್ರಮ ನೀಡ್ತೀರಿ ಅಲ್ಲ ಮೇಡಮ್, ಅದ್ರ ಬಗ್ಗೆ 1-2 ಮಾತು. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಅಲ್ಲಿ ವಿಶೇಷವಾದ ಪೂಜೆ. ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಅಲ್ಲಿ ದೇವ್ರ ಮುಂದೆ ಹಾಡೋದೇ ಒಂದು ಧನ್ಯತಾ ಭಾವ ಸರ್. ಅಲ್ಲಿ ಒಂದು ಸ್ಟೇಜ್ ಅರೇಂಜ್ ಮಾಡಿರ್ತಾರೆ. ಅಲ್ಲಿ ಪ್ರೋಗ್ರಾಮ್ಗಳು ಸಿಕ್ಕಿದವರೇ ಅದೃಷ್ಟವಂತರು ಅಂತ ಹೇಳ್ಬೋದು. ಅಲ್ಲಿ ಕಂಟಿನ್ಯೂಸ್ ಆಗಿ ನಾವು 3 ವರ್ಷವೇ ನಮ್ಗೆ ಹಾಡಕ್ ಸಿಕ್ತು. ಮೈಸೂರಲ್ಲಿ 3 ವರ್ಷ ಇದ್ವಿ ಟ್ರಾನ್ಸ್ಫರ್ ಆಗಿ. ಅಲ್ಲಿ ದೇವಿ ಮುಂದೆ ಪ್ರೋಗ್ರಾಮ್ ಸುಮಾರು ಒಂದು 3 hours ಪ್ರೋಗ್ರಾಮ್ ಹಾಡಿ ತುಂಬಾ ಚೆನ್ನಾಗಾಯ್ತು. ಆ ಟೈಮಲ್ಲಿ ಆಷಾಢ ಮಾಸದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಮೇಲ್ಗಡೆ ಹೋಗಕ್ಕೆ ಎಲ್ಲರಿಗೂ ಪರ್ಮಿಷನ್ ಇರೋದಿಲ್ಲ. ಅಂದ್ರೆ ಪರ್ಮಿಷನ್ ಅಂದ್ರೆ ಇದು ವೆಹಿಕಲ್ ಹೋಗಕ್ಕೆ ಪರ್ಮಿಷನ್ಸ್ ಇರಲಿಲ್ಲ. ಇಲ್ಲ ಇಳಿದು ಕೆಳಗಡೆನೆ ಬೆಟ್ಟದಲ್ಲಿ ಹತ್ಕೊಂಡು ಹೋಗ್ಬೇಕು, ಇಲ್ಲ ಬಸ್ಸಲ್ಲಿ ಹೋಗ್ಬೇಕು. ಹಾಗಾಗಿ ಅದು ಸಾಕಷ್ಟು ರಶ್ ಇರುತ್ತೆ. ಅಲ್ಲಿ ಸುಮಾರು ಜನ ಇರ್ತಾರೆ. ಅದೇ ಟೈಮ್ನಲ್ಲಿ ನಮ್ಮ ದರ್ಶನ ಮಾಡಕ್ಕೆ ಅಂತ ನಮ್ಮ ಮಿನಿಸ್ಟರ್ ಈಶ್ವರಪ್ಪ ಮತ್ತೆ
ರಾಮ್ ಅವರು ಮೈಸೂರು ಇನ್ನೊಬ್ರು ಮಿನಿಸ್ಟ್ರು ರಾಮದಾಸ್ ಅವರಿದ್ರು ಬಂದಿದ್ರು. ಅವ್ರ ಈಶ್ವರಪ್ಪನವರು ನಮ್ಮ ಶಿವಮೊಗ್ಗದವ್ರು ಹಾಡ್ತಾರೆ, ನಮಗೆ ಖುಷಿ ಅಂತ ಹೇಳ್ಬಿಟ್ಟು ಅವರೇ ಬಂದು ಮಾತಾಡ್ಸಿ. ಒಂದು ಫೋಟೋ ತೆಗೆಸ್ಕೊಂಡು ಹೋದ್ರು. ಹೌದು, ಚಾಮುಂಡಿ ಬೆಟ್ಟ ಕಾರ್ಯಕ್ರಮ ಅದೊಂದು ಸೌಭಾಗ್ಯ ಅಲ್ಲ ಮೇಡಮ್? ಸೌಭಾಗ್ಯ, ನಿಜವಾಗಿ ಸೌಭಾಗ್ಯ ಸರ್, ಅದು ದೇವರಿಂದ ಹಾಡೋದು. ಮತ್ತೊಂದು ಚೆನ್ನೈಲಿ ಚೆನ್ನೈ ಕಾರ್ಯಕ್ರಮ ಬಗ್ಗೆ ಒಂದೆರಡು ಮಾತು ಮೇಡಮ್. ಹಾ, ಚೆನ್ನೈಲಿ ಆಗಿದ್ದು 2003 ಅನ್ಸುತ್ತೆ. ಆ ಪ್ರೋಗ್ರಾಮ್ನಲ್ಲಿ ಚೆನ್ನೈ ಅದೆಂಥದ್ದು ಊರು ಗೊತ್ತಾಯ್ತು ನನಗೆ. ಆ ಊರಲ್ಲಿ ಕನ್ನಡ ಸಂಘದವರು ಕರೆದಿದ್ರು ನನ್ನ ಫ್ರೆಂಡ್ನ. ಸುಮಾರು ಒಂದು 2 hours ಪ್ರೋಗ್ರಾಮ್ ಇತ್ತು ಚೆನ್ನೈನಲ್ಲಿ. ಅಲ್ಲಿ ಹೋಗಿ ಹಾಡು ಬಂದೆ ಸರ್. ಅದ್ರ ಮೇಡಮ್ ಸಾಯಿ ಅಖಂಡ ಐನವರಂ ಅಂತ ಅನ್ನವರಂ, ಅದ್ರ ಸಾಯಿ ಅಖಂಡ ಕೀರ್ತನ ಅದ್ರ ಬಗ್ಗೆ ಒಂದೆರಡು ಮಾತಾಡಿದ್ರೆ, ಆ ಕಾರ್ಯಕ್ರಮದ ಬಗ್ಗೆ ಒಂದೆರಡು. ಅದನ್ನ ಹೇಳ್ಬೇಕಾದ್ರೆ ನಾನು ಜಯಶ್ರೀ ಅರವಿಂದ್ ಅವ್ರನ್ನ ಜ್ಞಾಪಿಸ್ಕೊಳ್ಳೇಬೇಕು. ಜಯಶ್ರೀ ಅರವಿಂದ್ ಅವರು ಪರಿಚಯ ಆಗಿದ್ದು ನನಗೆ ಆಕಸ್ಮಿಕವಾಗಿ. ಒಂದು ಎದೆ ತುಂಬಿ ಹಾಡಿದ ಪ್ರೋಗ್ರಾಮ್ ಹೋದಾಗ ಅವರು ನನ್ನನ್ನು ಭೇಟಿಯಾಗಿ ಮಾತಾಡ್ಸಿದ್ರು. ಆಮೇಲಿಂದ ನನಗೆ ಅವ್ರ ಒಡನಾಟ ತುಂಬಾ ಚೆನ್ನಾಗಾಯ್ತು. ಎಷ್ಟು ಮಟ್ಟಿಗೆ ಅಂದ್ರೆ ತಾಯಿ ಮಗಳು ಅಂತ ಹಂಗೆ ಅವರು ನನಗೆ ಅಮ್ಮ, ನಾನು ಅವ್ರ ಮಗಳು ಅನ್ನೋ ತರ ಇದ್ದಾರೆ ಇವರು. ಅವರು ಪ್ರತಿ ವರ್ಷ ಸ್ಪಾನ್ಸ್ ಮಾಡ್ತಾರೆ ಸರ್ ಸಾಯಿ ಅಖಂಡ ದಿನ. ಅದು ಬೆಳಗ್ಗೆ ಶುರುವಾಗಿ ರಾತ್ರಿ ತನಕವೇ ಕಂಟಿನ್ಯೂಸ್ 1 hour ಒಂದೊಂದು ಸ್ಲಾಟ್ ಕೊಡ್ತಾರೆ ಒಬ್ರಿಗೆ. ಹೌದು, ಪ್ರೋಗ್ರಾಮ್ ನಲ್ಲಿ ಮೇಡಮ್ ಒಬ್ರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ, ಮತ್ತೆ ಮಾತು ಮುಂದುವರಿಸೋಣ. ನೋಡೋಣ, ಒಬ್ರು ಕರೆ ಮಾಡಿದ್ದಾರೆ, ಅವ್ರು ಯಾರು ಅಂತ ಹೇಳುದಿಲ್ಲ, ನೀವು ಹೇಳ್ಬೇಕು. ನೋಡೋಣ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಲ್ಲರಿಗೂ ನಮಸ್ಕಾರ ಸರ್. ಸರ್, ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ, ಅಮೃತ ಚಂದ್ರಶೇಖರ್ ಮೇಡಮ್ ಅವರು. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮಸ್ತೆ ಸರ್, ಬಹಳ ಸಂತೋಷ ಸರ್. ಆಗ್ಲಿ. ತುಕಾರಾಮ್ ಸರ್, ನಮಸ್ತೆ. ನಮಸ್ತೆ ಅಮ್ಮ, ನಮಸ್ತೆ. ಗೊತ್ತಾಯ್ತು, ಬಹಳ ಸಂತೋಷ ಧ್ವನಿ ಕೇಳಿ. ಆಗ್ಲಿ. ನೀವೇನು ಹೇಳ್ತೀರಿ? ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಅಮೃತ ಮೇಡಮ್ ಅವ್ರ ಬಗ್ಗೆ? ಅಮೃತ ಚಂದ್ರಶೇಖರ್ ಮೇಡಮ್ ಅವರು ನಾವು ಶಿವಮೊಗ್ಗದಲ್ಲೇ ಇದ್ವು. ಎಲ್ಲ ಕಾರ್ಯಕ್ರಮ ಸುಗಮ ಸಂಗೀತ ಕಾರ್ಯಕ್ರಮ, ಭಕ್ತಿ ಸಂಗೀತ ಕಾರ್ಯಕ್ರಮ ತುಂಬಾ 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 ಸೇರ್ತಿದ್ವಿ. ತುಂಬಾ ಒಳ್ಳೆ 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 ಸ್ವಭಾವದವರು. ಅವ್ರ ಫ್ಯಾಮಿಲಿ ಪೂರ್ತಿ ಹಾಗೆ. ಸಂಗೀತ, ಭಜನೆ ಮತ್ತೆ ಸುಗಮ ಸಂಗೀತ ಅಂದ್ರೆ ಅಷ್ಟು ಒಂದು ಶ್ರದ್ಧಾ ಭಕ್ತಿಯಿಂದ ಅವರು ಸಾಧಿಸಿದ್ದವರು. ಇದ್ದಕ್ಕಿದ್ದಂಗೆ ಅವ್ರು ಬೆಂಗಳೂರು ಹೋಗ್ಬಿಟ್ರು ಟ್ರಾನ್ಸ್ಫರ್ ಆಗಿ. ಆಮೇಲೆ ಮೈಸೂರು ಹೋಗ್ಬಿಟ್ರು. ಎಷ್ಟೋ ವರ್ಷ ಆಗೋಗ್ಬಿಡ್ತು. ಆದ್ರೆ ನಾವು ಇದರಲ್ಲಿ ಕರೆ ಮೂಲಕ ನಾವು ಯಾವಾಗಲೂ ಭೇಟಿ ಆಗ್ತಾನೆ ಇರ್ತೀವಿ. ಒಳ್ಳೆ ಒಳ್ಳೆ ಸಾಧನೆ. ಬಹಳ ಖುಷಿ ಆಯ್ತು ಇವತ್ತು ಧ್ವನಿ ಕೇಳಿ ಎಲ್ಲರದು. ಖಂಡಿತ ಖಂಡಿತ ಸರ್, ಖಂಡಿತ. ಅದೇ ನಿಮ್ಮನ್ನು ಕೂಡ ಅವ್ರಿಗೆ ನೋಡಿ ಖುಷಿಯಾಗಿರ್ಬೋದು. ನೀವು ಅವರಿಗೆ ತಬಲಾ ಸಾಥ್ ನೀಡಿರ್ಬೋದು ಅಲ್ಲ? ಜನಪ್ರಿಯ ತಬಲಾ ವಾದಕರು ಅಲ್ಲ ಸರ್? ಅಲ್ಲ ಮೇಡಮ್? ತುಕಾರಾಮ್ ಸರ್ ಅವರು ಹಿರಿಯರು ಮತ್ತೆ ಅನುಭವಿಗಳು. ಹೌದು, ಆಗ್ಲಿ. ಖುಷಿ ಆಯ್ತು ಅವ್ರಿಗೆ. ಅದೇ ದೊಡ್ಡ ಗುಣ ಅಂತ ಆಗ್ಲೇ ಹೇಳಿದ ಅದೇನೆ. ಅದೇ 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 ವಾಸ್ತವದಲ್ಲಿ ಇರ್ಬೇಕಲ್ಲ ಸರ್? ಅಲ್ಲ ಸರ್, ವಾಸ್ತವದಲ್ಲಿ ಇರ್ಬೇಕು ಮನುಷ್ಯ. ಹೌದು ಸರ್, ನಿಜ. ಮನುಷ್ಯ ಎಷ್ಟೇ ಎತ್ತರ ಹೋದ್ರು ವಾಸ್ತವದಲ್ಲಿ ಇರ್ಬೇಕು. ನಾವು ಏನಿದ್ದೇವೆ ಅಂತ ತಿಳ್ಕೊಳ್ಬೇಕು. ಅದನ್ನ ಆವಾಗಲೇ ಕಲಾವಿದ. ನೋಡಿ, ನೀವು ಹಿರಿಯರು, ನಿಮ್ಮಿಂದ ನೋಡಿ ಕಲಿಲಿಕ್ಕೆ ಬಹಳಷ್ಟಿದೆ, ನಮಗೂ ಬಹಳಷ್ಟಿದೆ. ಉತ್ತಮ ವ್ಯಕ್ತಿತ್ವ, ಅದೇ ರೀತಿ ಹಾಗೆ ನಿಮ್ಮ ಶಿಷ್ಯ ಅವರು ಅಲ್ವ ಮೇಡಮ್? ಅಲ್ಲ ಮೇಡಮ್? ನಮಗೆಲ್ಲ ನಮ್ಗೆ 6 ಜನ ಗುರುಗಳಿದ್ರು. 6 ಜನ ಗುರುಗಳಿಂದ ಬರೀ ಸಂಗೀತ ವಿದ್ಯೆ ಜೊತೆಗೆ ಹೇಗೆ ನಡಿಬೇಕು ನುಡಿಬೇಕು ಅನ್ನೋದು ತೋರಿಸ್ಕೊಟ್ಟದ್ದು ಮಾರ್ಗದವ್ರು. ಖಂಡಿತ ಖಂಡಿತ ಸರ್. ಹೌದು ಸರ್. ಆಗ್ಲಿ ಸರ್, ಆಗ್ಲಿ. ಬಹಳ ಖುಷಿ ಆಯ್ತು ಸರ್ ನಿಮ್ಮೊಂದಿಗೆ ಮಾತನಾಡಿ. ಹಾಗೆ ನಿಮಗೆ ಬಹಳ ಸಂತೋಷ ಆಯ್ತು ಸರ್. ನಿಮ್ಮ ಈ ಯೂಟ್ಯೂಬ್ ಚಾನಲ್ಗೆ ನೀವು ನಮಗೆ ಕರೆ ಮಾಡಿ ಮಾತಾಡಿಕ್ಕೆ ನಿಮ್ಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು ಸರ್. ಮೇಡಮ್ ಅವರಿಗೂ ಧನ್ಯವಾದಗಳು. ಆಗ್ಲಿ ಸರ್, ಬಹಳ ಖುಷಿ ಆಯ್ತು ಸರ್. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಎಲ್ಲರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಮೇಡಮ್ ಜನಪ್ರಿಯ ಕಲಾವಿದರು ಅಲ್ವಾ? ನನ್ಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನನ್ಗೆ ತಬಲಾ ಗುರುಗಳವರು ಒಂದೊಂದು ಪ್ರೋಗ್ರಾಮ್ ನಲ್ಲೂ ನನ್ಗೆ ಎಷ್ಟು ಸಹಾಯ ಮಾಡ್ತಿದ್ರು. ಪ್ರತಿ ಪ್ರೋಗ್ರಾಮ್ ನಲ್ಲಿ ನಂಗೆ ಅವರೇ ಇರ್ತಿದ್ರು. ಹೌದು, ಖಂಡಿತ 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 ತುಂಬಾ ಹೆಲ್ಪ್ ಮಾಡ್ತಾರೆ ಸರ್. ಹೌದು. ಮತ್ತೆ ನೀವು ಜಯಶ್ರೀ ಮೇಡಮ್ ಅಮ್ಮನವರ ಬಗ್ಗೆ ನೀವು ಮಾತಾಡ್ತಿದ್ರಿ, ಜಯಶ್ರೀ ಅರವಿಂದ್ ಅವರ ಬಗ್ಗೆ ಮಾತಾಡ್ತಿದ್ರಿ, ಅವರ ಸಪೋರ್ಟ್ ಬಗ್ಗೆ ಹೇಳ್ತಿದ್ರಿ, ಅದ್ರ ಬಗ್ಗೆ ಒಂದೆರಡು ಮಾತು ಮೇಡಮ್. ಜಯಶ್ರೀ ಅಮ್ಮ ಮಾತ್ರ ನಂಗೆ ಮೊದಲಿಗೆ ಜಯಶ್ರೀ ಅರವಿಂದ್ ಅವ್ರು ಪರಿಚಯ ಆಗಿದ್ದವರು. ಇವಾಗ ನಂಗೆ ಕೇವಲ ಅಮ್ಮ ಆಗಿದ್ದಾರೆ. ನಿಜವಾಗ್ಲೂ ತುಂಬಾ ಇದಾಗಿದ್ದಾರೆ. ಸಾಕಷ್ಟು ಕಾರ್ಯಕ್ರಮಗಳು ಸಿಕ್ತಿದ್ವು ನಂಗೆ. ಪುತ್ತೂರಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದೆ, ಮತ್ತೆ ನಿಮ್ಮ ಉಡುಪಿಯಲ್ಲಿ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದೆ. ಹೀಗೆ ಮತ್ತೆ ಸಾಕಷ್ಟು ಬೆಂಗಳೂರಿನಲ್ಲಿ ಕಾರ್ಯಕ್ರಮಗಳು ಸಿಕ್ತು. ಮತ್ತೆ ಇನ್ನೊಂದು ವ್ಯಕ್ತಿಯಾಗಿ ನೋಡೋದಾದ್ರೆ ಆ ವ್ಯಕ್ತಿ ಮಾತ್ರ ತುಂಬಾ ತುಂಬಾ ಎತ್ತರದ ವ್ಯಕ್ತಿ. ಅವರು ತುಂಬಾ ಇಷ್ಟ ಆಗ್ತಾರೆ ನನಗೆ. ಎಲ್ಲಾ ತರ ತಾಯಿ ಸ್ಥಾನ ಕರೆಕ್ಟ್ ಆಗಿ ಮಾಡಿದ್ದಾರೆ ಅನ್ಸುತ್ತೆ ನನಗೆ. ಈಗಲೂ ನನಗೆ ಸುಮಾರು ಆಲ್ಮೋಸ್ಟ್ ಇಲ್ಲಿ ಬಂದ್ಮೇಲೂ ನಾನು ಫೋನ್ ಮಾಡ್ತಿರ್ತೀನಿ. ಆಗ್ಲಿ ಮೇಡಮ್, ಆಗ್ಲಿ. ಅಷ್ಟು ಒಳ್ಳೆ ಸರ್, ಅಷ್ಟು ದೊಡ್ಡವರು, ದೊಡ್ಡ ಕಲಾವಿದರು, ಅಷ್ಟು ಸಣ್ಣ ಅಷ್ಟು ವ್ಯಕ್ತಿತ್ವ ಇಟ್ಕೊಂಡಾಗ ನಾವು ಇಷ್ಟು ಸ್ವಲ್ಪ ಇಟ್ಕೊಂಡಿದ್ದೆ. ಹೌದು, ಖಂಡಿತ ಖಂಡಿತ ಮೇಡಮ್, ಖಂಡಿತ. ಅದೇ ರೀತಿ ಮೇಡಮ್, ತಾವು ಅಲ್ಲಿ ವಿದೇಶದಲ್ಲಿದ್ರಿ, ಅಲ್ಲಿ ಕಾರ್ಯಕ್ರಮ ನೀಡಿದ್ರೆ ಮೇಡಮ್ ನೀವು, ಅದ್ರ ಬಗ್ಗೆ ಒಂದೆರಡು ಮಾತು. ಇಲ್ಲ ಸರ್, ಈಗ ಆಗಸ್ಟ್ ನೆಕ್ಸ್ಟ್ ವೀಕ್ ನಲ್ಲಿ ಕಾರ್ಯಕ್ರಮ ನೀಡ್ತೇನೆ ಸರ್. ಇರ್ತಿದ್ರಿ. ಆಗಲಿ, ಶುಭವಾಗಲಿ. ಆಗಲಿ. ಕನ್ನಡದ ಕಂಪನ್ನ ವಿದೇಶದಲ್ಲಿ ಹರಡಿಸಿ ಅಲ್ಲೇ ಮೇಡಮ್. ಖಂಡಿತವಾಗಿ ಸರ್. ಆಗ್ಲಿ ಆಗ್ಲಿ ಮೇಡಮ್, ಆಗ್ಲಿ. ಅದೇ ರೀತಿ ಮೇಡಮ್, ತಮ್ಮನ್ನ ತುಂಬಾ ಜನ ಇದ್ದಾರೆ ಕನ್ನಡ ಸಂಘಟನೆ ಮಾಡಿರ್ತಾರೆ. ಹೌದು, ನೀವು ಆಗ್ಲೇ ಹೇಳಿದ್ರಿ ನಿಮ್ಮ ಮಗ ಅಧ್ಯಕ್ಷರಾಗಿದ್ದಾರೆ ಅಂತ. ಖುಷಿ ಆಗ್ತದೆ ಮೇಡಮ್, ಅದೆಲ್ಲ ಬೇಕು. ಊರು ಬಿಟ್ಟು ಊರು ಹೋಗಿ ಬೇರೆ ಊರಿಗೆ ಹೋಗಿ ಅಲ್ಲೊಂದು ಸಾಧನೆ ಮಾಡಿ ಅಲ್ಲೊಂದು ಒಂದು ಹುದ್ದೆಯನ್ನ ಅಲಂಕರಿಸುವುದಂದ್ರೆ ಅದು ಸುಲಭದ ವಿಷಯ ಅಲ್ಲ ಮೇಡಮ್. ಆಗ್ಲಿ ಮೇಡಮ್. ಅದೇ ರೀತಿ ಮೇಡಮ್, ತಮ್ಮನ್ನ ಅರಸಿ ಬಂದಂತ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ತಿಳಿಸೋದಾದ್ರೆ ಏನ್ ಹೇಳಲಿಕ್ಕೆ ಇಷ್ಟ? ಪ್ರಶಸ್ತಿ ಪುರಸ್ಕಾರಗಳು ನನ್ಗೆ ಏನು ಅಷ್ಟು ಲಭ್ಯ ಆಗಿಲ್ಲ. ಅಷ್ಟು ಸಾಧನೆ ನಾನು ಮಾಡ್ಲಿಲ್ಲ. ನಿಜವಾಗಿ ಇಲ್ಲ ಅಂದ್ರೆ ಲಭ್ಯ ಆಗಿಲ್ಲ ಅಂದ್ರೆ ಅಷ್ಟು ಸಾಧನೆ ನಾನು ಮಾಡ್ಲಿಲ್ಲ. ಅಭಿನಂದನೆಗಳು ಮಾಡಿದ್ದಾರೆ. ಹೌದು, ಅಭಿನಂದನೆಗಳು. ಸಾಕಷ್ಟು ಜನ ಹೋಗಿದ ಕಡೆ ಎಲ್ಲ ನನ್ಗೆ ಇವರಿದ್ದಾರೆ, ಫ್ಯಾನ್ಸ್ ಅಂತ ಹೇಳ್ತೀವಲ್ಲ, ಅವ್ರು ತುಂಬಾ ಜನ ಇದ್ದಾರೆ. ಈಗ್ಲೂ ನಾನು ಹೋದ್ರೆ ತುಂಬಾ ಅಭಿಮಾನವಾಗಿ ಕಾಣ್ತಾರೆ. ಅದಕ್ಕೆ ಬಿಕಾಸ್ ಆಫ್ ನನ್ನ ಟ್ಯಾಲೆಂಟ್ ಒಂದೇ ಅಷ್ಟೇ ಅನ್ಸುತ್ತೆ, ದೇವ್ರು ಕೊಟ್ಟಿರೋದು. ಅದ್ ಬಿಟ್ರೆ ನನ್ಗೆ ಅದೇ ಸಾಕಲ್ಲ. ಕಲಾವಿದರಿಗೆ ಕಲಾಭಿಮಾನಿಯ ಪ್ರೋತ್ಸಾಹಕ ನುಡಿಗಳೇ ಒಂದು ಅವಾರ್ಡ್ ಅಲ್ಲ ಮೇಡಮ್? ಖಂಡಿತ ಸರ್. ನನಗೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಇನ್ಯಾವುದು ಬೇಡ ಸರ್, ನಿಜವಾಗಿ. ಹೌದು, ಮತ್ತೆ ಈಗಿನ ಪ್ರಶಸ್ತಿಗಳಿಗೆಲ್ಲ ಅಷ್ಟು ವ್ಯಾಲ್ಯೂ ಬರುದಿಲ್ಲ. ಯಾಕಂದ್ರೆ ಅಲ್ವಾ, ಎಲ್ಲ ನಾವೇ ನಮ್ಮ ಜಾತಕ ಕೊಟ್ಟು ಪ್ರಶಸ್ತಿ ತಗೊಳ್ಬೇಕು ಅಂತ ಒಂದು ಅವಸ್ಥೆ. ಗುರುತಿಸಿ ಕೊಡುವವರು ಕಡಿಮೆ ಆಗಿದ್ದಾರೆ, ಗುರುತಿಸುದಿಲ್ಲ. ಇನ್ಫ್ಲುಯೆನ್ಸ್ ಇರ್ತದೆ, ಮತ್ತೆ ಅವರೇ ಕೊಟ್ಟು ಯಾವ ಟ್ಯಾಲೆಂಟ್ಗೂ ಮಾನದಂಡ ಪ್ರಶಸ್ತಿ ಅಂತ ಮಾತ್ರ ಮಾಡ್ಕೊಳ್ಬಾರ್ದು ಸರ್. ಹೌದು. ಆಗಲಿ ನಿಮಗೂ ಕೂಡ ಹಲವಾರು ಪ್ರಶಸ್ತಿಗಳು ನಿಮ್ಮನ್ನು ಅರಸಿ ಬರಲಿ ಎನ್ನುವಂಥ ಶುಭ ಹಾರೈಕೆಗಳು ನಮ್ಮ ಚಾನಲ್ ಪರವಾಗಿ. ಅದೇ ರೀತಿ ಮೇಡಮ್, ಈ ವೀಕ್ಷಿಸುವ ವೀಕ್ಷಕರಿಗೆ, ನಮ್ಮ ಕಲಾಂತರಂಗದ ವೀಕ್ಷಕರಿಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಏನಂದ್ರೆ ನಮ್ಮ ಈಗಿನ ವೀಕ್ಷಕರಿಗೆ ಇವಾಗ ಹೇಳ್ಬೇಕಂದ್ರೆ, ಕನ್ನಡ ಸುಗಮ ಸಂಗೀತದ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ನಾನು ಸುಗಮ ಸಂಗೀತದ ಕ್ಷೇತ್ರದಲ್ಲೇ ಇರೋದ್ರಿಂದ ಸುಗಮ ಸಂಗೀತದ ಬಗ್ಗೆ ಹೇಳ್ತೀನಿ. ಸಂಗೀತ ಎಲ್ಲದಕ್ಕೂ ಬೇಸು, ಕ್ಲಾಸಿಕಲ್ ಬೇಸ್ ಇರಲೇಬೇಕು ಸುಗಮ ಸಂಗೀತ ಕಲೆಗೆ. ಮತ್ತೆ ಆಮೇಲೆ ನೀವು ಸುಗಮ ಸಂಗೀತ ಯಾವ್ದಾದ್ರು ಕ್ಷೇತ್ರದಲ್ಲಿ ಹಾಡ್ಬೋದು. ಸಾಹಿತ್ಯ ಇಂಪಾರ್ಟೆಂಟ್ ಸುಗಮ ಸಂಗೀತದಲ್ಲಿ ಮಾತ್ರ. ಎಲ್ಲರೂ ಹೇಳ್ತಾರೆ ಸುಗಮ ಸಂಗೀತ ಗಾಯಕರು ಏನ್ ಸುಲಭವಾಗಿ ಹಾಡ್ಬಿಡ್ತಾರೆ ಅಂತ. ಅದೆಲ್ಲ ಸಾಹಿತ್ಯ ಅರ್ಥ ಮಾಡ್ಕೋಬೇಕು. ಆ ವ್ಯಕ್ತಿಯಾಗಿ, ಸಾಹಿತ್ಯ ಬರೆದಿದ್ದ ವ್ಯಕ್ತಿಯಾಗಿ ನಾವು ನಿಂತ್ಕೊಂಡು ನೋಡಿ ಹಾಡ್ಬೇಕು. ಅವಾಗ ಮಾತ್ರ ಸುಗಮ ಸಂಗೀತಕ್ಕೆ ಒಂದು ಬೆಲೆ ಸಿಕ್ಕೋದು. ಭಾವನೆಗಳು ಮುಖ್ಯ, ಇಂಪಾರ್ಟೆಂಟ್. ಹೇಳಿದ್ದಾರೆ ಅದನ್ನ ಯಾವ ಭಾವನೆ ನಾವು ವ್ಯಕ್ತಪಡಿಸ್ಬೇಕು. ಒಂದು ಸಾಹಿತ್ಯ ಸುಂದರವಾಗಿ ರೂಪುಗೊಳ್ಬೇಕು ಅಂದ್ರೆ ಅದಕ್ಕೆ ಸಂಗೀತ ಗಾಯಕರಿಂದ ಮಾತ್ರ. ಅದರಿಂದ ಅವ್ರುಗಳು ಸ್ವಲ್ಪ ಇಂಟ್ರೆಸ್ಟ್ ಇಟ್ಟು, ಮತ್ತೆ ಬರೆಯೋರು ಇವಾಗ ತುಂಬಾ ಕಡಿಮೆ ಆಗಿದ್ದಾರೆ ಸರ್. ಕನ್ನಡ ಸಾಹಿತ್ಯ ಬರೆಯೋರೇ ಕಡಿಮೆ ಆಗಿದ್ದಾರೆ ಈಗ. ಹಾಗಾಗಿ ಇರೋ ಸಾಹಿತ್ಯ ಇರೋದ್ರಿಂದ ಹಳೆಯದೇ ಬೇಕಾದಷ್ಟು ಸಾಹಿತ್ಯ ಇದೆ. ಕುವೆಂಪು, ದ ರಾ ಬೇಂದ್ರೆ, ದುರ್ಗಾದಾಸ್, ಸಾಕಷ್ಟು ಸಾಹಿತ್ಯಗಳಿದೆ.
ಅದನ್ನ ಕಂಪೋಸ್ ಮಾಡಿ ತಾವೇ ಕಂಪೋಸ್ ಮಾಡಕ್ಕೆ ಆದಷ್ಟು ಪ್ರಯತ್ನ ಪಟ್ಟು ಅದು ಚೆನ್ನಾಗಿ ಉಳಿಸಿ ಬೆಳೆಸಿ ಮುಂದಕ್ಕೆ ಕನ್ನಡ ನಾಡು ಉಳಿಬೇಕಾಗಿದೆ, ಕನ್ನಡ ಸಾಹಿತ್ಯ. ಹೌದು, ಸಾಹಿತ್ಯ ಅದು ಅದನ್ನೇ ಇವಾಗ ಉಳಿಸ್ತಾ ಇಲ್ಲ, ಕನ್ನಡ ಬೆಳೆಸ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಸಾಹಿತ್ಯನ ಇದಾಗಿ ತಗೊಂಡು ಬೆಳೆಸಿ ಅದನ್ನ ಗಾಯಕರು ಮಧುರವಾಗಿ ಹಾಡಿ ಅದಕ್ಕೆ ಭಾವನೆಗೆ ಬೆಲೆ ಕೊಟ್ಟು ಚೆನ್ನಾಗಿ ಹಾಡಿ. ಈಗಿನ ಪೀಳಿಗೆಯವರಿಗೆ ಸಾಕಷ್ಟು ಅವಕಾಶಗಳು ಇದೆ, ಚೆನ್ನಾಗಿ ವೇದಿಕೆಗಳು ಇದೆ. ಆದಷ್ಟು ಆ ವೇದಿಕೆಗಳನ್ನ ಸದುಪಯೋಗ ಪಡಿಸ್ಕೊಂಡು ಚೆನ್ನಾಗಿ ಹಾಡ್ಲಿ ಅಂತ ಇಷ್ಟಪಡ್ತೀನಿ ಸರ್. ಆಗಲಿ ಬಹಳ ಖುಷಿ ಆಯಿತು. ಅದೇ ರೀತಿ ಮೇಡಮ್, ನಮ್ಮೊಂದಿಗೆ ಕಳೆದ 1 ಗಂಟೆಗಳ ಕಾಲ ತಾವು ಮಾತಾಡ್ತೀರಿ, ಬಿಡುವಿಲ್ಲದ ಬಿಡು ಸಮಯದಲ್ಲಿ ಕೂಡ ಬಿಡುವು ಮಾಡಿಕೊಂಡು ನಮ್ಮೊಂದಿಗೆ ನೀವು ಮಾತಾಡ್ತದ್ದು ಕೂಡ ವಿದೇಶದಿಂದ. ನೋಡಿ, ವಿದೇಶದಿಂದ ಮಾತಾಡ್ತಿದ್ದೀರಿ. ಎಲ್ಲಿಯ ನೀವು ಸ್ವೀಡನ್ ಎಲ್ಲಿ ಅಲ್ಲ ಮೇಡಮ್, ಸ್ವೀಡನ್ ಅಲ್ಲ ಮೇಡಮ್ ನೀವು ಹೇಳಿದ್ದು? ಸ್ವೀಡನ್ ಎಲ್ಲಿಯ? ಉಡುಪಿಯಿಂದ ಸ್ವೀಡನ್ನಿಗೆ ನಾವು ನಿಮ್ಮ ಮಾತಾಡ್ತಿದ್ವಿ. ಶಿವಮೊಗ್ಗದವರು ಅಲ್ಲಿ ಹೋಗಿದ್ದೀರಿ, ಅಲ್ಲಿಂದ ಮಾತಾಡ್ತಿದ್ವಿ. ಆಗಲಿ ಮೇಡಮ್, ಭಾಳಷ್ಟು ಒಳ್ಳೇದಾಗಲಿ. ನಿಮ್ಮ ಕಲಾ ಜೀವನ ಇನ್ನೂ ಭಾಳಷ್ಟು ನಿಮಗೆ ಅವಕಾಶಗಳು ಸಿಗಲಿ. ಅದು ನಿಮ್ಮ ಕಂಠದಿಂದ ಉತ್ತಮ ಗೀತೆಗಳು ಬರಲಿ. ಯಾಕಂದರೆ ನಿಮ್ಮ ಕಂಠದಲ್ಲಿ ಒಂದು ಶಕ್ತಿ ಇದೆ, ಸತ್ವ ಇದೆ, ಎಲ್ಲವೂ ಇದೆ. ಅದನ್ನು ನೀವು ಇನ್ನೂ ಮುಂದುವರಿಸ್ಕೊಂಡು ಹೋಗಿ ನಿಮ್ಮ ಕಲಾಭಿಮಾನಿಗಳಿಗೆ ಎಲ್ಲರಿಗೂ ಉತ್ತಮ ಗೀತೆಗಳನ್ನು ಕೊಡುಗೆಯಾಗಿ ನೀಡಿ ಎನ್ನುವಂಥ ಶುಭ ಹಾರೈಕೆಗಳು ನಮ್ಮ ಚಾನಲ್ ಪರವಾಗಿ. ಅದರಲ್ಲಿ ನಿಮಗೆ ಒಳ್ಳೆಯದಾಗಲಿ ಎಂದು ತಿಳಿಸುತ್ತಾ, ಹಾಗೆ ನಿಮಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಕೊನೆಯದಾಗಿ ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ನಮ್ಮ ನಾಡಿನ ಖ್ಯಾತ ಗಾಯಕಿ ಅಮೃತ ಚಂದ್ರಶೇಖರ್ ಅವರು. ಅವರೊಂದಿಗೆ ಮಾತುಕತೆಯನ್ನು ಆಡಿದ್ವಿ, ಅವರ ಮನದ ವಿಷಯವನ್ನು ತಿಳಿದ್ವಿ. ಹಾಗೆ ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ. ನಮಸ್ಕಾರ.